ಚಿದ್ರೂಪಂಗೆ ಕಾಮಿತ ಜನ ಕಲ್ಪಗಳು ಆಮೋದದಿಂದ ವಂದಿಸುವೆ. ಸಿದ್ಧಿಗಳಿಗೆ ಸರ್ವಕ್ಕೆ ಸರ್ವ ಜೀವರ ತೋರ್ಕೆ ಗಾದಿ ಕಾರಣವಾದ ಸರ್ವಮಂಗಲಿಗೆ ನಾನತನಾತ್ಪೆ. ವರಣಿ ಮಳಿ ಗುಣಮಣಿ ಸಿಂಧು ವರಣ ಮುಖ ನದಿ ಮಾತಾ ಭಕ್ತಂಗಳ ತಣಿವಂತೆ ಕೊಡುವ ತನ್ನ ಕೃತಿಗೆ ಹಣ ಮಾತ್ರ ಎಡರಿಲ್ಲ ಎನೆ ಮಾಡ್ಕೆ. ನಾಭರಣತೆ ಇನ್ನಮರೂಪ ಭೇದಂ ನಿಜವನಿಸೈದಂತೀಶಾನ ನಿನ್ನ ವಿಧಾನ ಮೂರ್ತಿಗಳನ್ನೇ ಶವಸನ್ ಅನ್ನಗಣಾಳಿ ರಕ್ಷಕೋದೆನ್ನ. ವರ ಪುಣ್ಯಮಯ ಶರೀರದ ನಿರಭಾರಿ ಸದ್ಗುರು ವೀರಲನ್ನ ಮಾನಸದಲ್ಲಿ. Sukawama Devadi
ಅವಧನಾಗಿ ಸಂತಸದಿಂದ ತಲೆ ರಮ್ಯವಾದುದೆಂದರೆ ಬೆಲ್ವೆ ಆಧ್ಯಾತ್ಮ ವಿಚಾರಗತಿಯ ಕ್ರಮದಿಂದ ಶ್ರೀ ಗುರು ಶಂಭೋ ಸಿದ್ಧರ ಪದ ಪಂಕಜ ವೀರಣ್ಣ ಮನೆಗೆ ಮಂಗಲವನು ಶ್ರೀ ಗುರು ಶಂಭೋ ಲಿಂಗರ ಪದ ಪಂಕಜ ಈಗೆನ್ನ ಮತಿಗೆ ಮಂಗಲವನು ವೇದವಾಕ್ಯವನ್ನೆಲ್ಲ ಬೋಧನೆಂದರಲ್ಲಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಮಿಜ ಗುಣಿಗೆ ಮಣಿಯುವೆನೋ ಸಾಮಿಜ ಗುಣಿಗೆ ಮಣಿಯುವೆನೋ ನಿಜವನ್ನಯಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋನ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬಂದ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಗೈದ ಶ್ರೀ ಜಯಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ ಸಿದ್ಧಾರೂಢರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲೆತ್ವಲಿ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृश्यं तप्तमशादिलक्ष्यम् एकं नित्यं विमलमचलं सर्वधी साक्षीभूतं भावातीतं त्रिगुणरहितं सद्गुरुं तं नमामि। जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೂಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 6ನೆಯ ಸಂಧಿಯ 13ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು 12ನೇ ಸೂತ್ರದ ಪರ್ಯಂತರವಾಗಿ ಯಾವ ಸಿದ್ಧ ಜ್ಞಾನ ಯೋಗಿಗೆ ಸಂಚಿತ ಆಗಾಮಿ ಪ್ರಾರಬ್ಧ ಅನ್ನುವಂಥ
ಯಾವ ಪುಣ್ಯ ಪಾಪಗಳ ಭಯವಿಲ್ಲ, ಆತನಿಗೆ ಯಾವೊಂದು ಭೀತಿ ಇಲ್ಲ ಅಂತ ಹೇಳಿದರು. ಯಾಕಂದರೆ ಎರಡು ಭಸ್ಮವಾದರೂ ಕೂಡ ವರ್ತಮಾನದ ಯಾವ ಪಾಪ ಪುಣ್ಯ ಜರುಗಿದರೂ ಕೂಡ ವಂದಿಸಿದವರಿಗೆ ಪುಣ್ಯವನ್ನು, ನಿಂದಿಸಿದವರಿಗೆ ಪಾಪ ಬಹುಪಾಪ ಬಂದಿರ್ಪದಾಗಡೆ ಅಂದರು. ಎರಡೂ ಖಾಲಿಯಾಗಿ ಹುರಿದ ಬೀಜದಂತೆ ಮುಂದಿನ ಜನ್ಮವೇ ಅವರಿಗೆ ಇಲ್ಲ ಅಂತ ಹೇಳಿದಾಗ, ಅಂಥ ವ್ಯಕ್ತಿಗಳು ನಾವು ಜ್ಞಾನಿಗಳು, ನಮಗೂ ಸಂಚಿತ ಇಲ್ಲ, ಆಗಾಮಿ ಪ್ರಾರಬ್ಧ ಯಾವುದೂ ಇಲ್ಲ ಅಂತ ಜ್ಞಾನಿಯ ಲಕ್ಷ್ಯವನ್ನು ಹೇಳಿದ್ರಿ. ಆದರೆ ಅವರು ತಮ್ಮ ಇಚ್ಛಾ ಅನುಸಾರವಾಗಿ ಪಾಪನೇ ಇಲ್ಲ ನಮಗಂತ ಮನಸ್ಸಿಗೆ ಬಂದಂತೆ ವರ್ತನೆಯನ್ನು ಮಾಡಿದರೆ, ಅಂಥವರನ್ನು ನಾವು ಹೇಗೆ ಕಂಡುಹಿಡಬೇಕು ಜಗತ್ತಿನಲ್ಲಿ? ಇವರೇ ನಿಜವಾದ ಸಂಚಿತ ಆಗಾಮಿಗಳನ್ನು ನಷ್ಟ ಮಾಡಿಕೊಂಡು ಪ್ರಾರಬ್ಧವನ್ನು ಭೋಗಿಸಿ ಕೊನೆ ಚರ್ಮದಲ್ಲಿ ಇರುವಂಥ ಮಹಾತ್ಮರು ಇವರೇ ಅಂತ ಹೇಗೆ ಕಂಡುಹಿಡಬೇಕು ಅಂತಂದರೆ, ಮತ್ತು ಅಂಥ ವ್ಯಕ್ತಿಗಳು ಸಿಗೋದು ಬಹಳ ದುರ್ಲಭಂದ್ರಿ. ಅವರನ್ನು ಗುರುವಂತ ಸ್ವೀಕರಿಸಿ ಅವರಲ್ಲಿ ಭಕ್ತಿಯನ್ನು ಮಾಡಿ ಮುಕ್ತಿಯನ್ನು ಪಡಿಬೇಕಾಗಿದ್ದರೆ ಹೇಗೆ ಸಾಧ್ಯ? ಕಂಡು ಹಿಡಿಯೋದು ಹೇಗೆ? ಎಲ್ಲರೂ ಜ್ಞಾನ ಆಗ್ಯದ, ಪಾಪ ಇಲ್ಲ ಪುಣ್ಯ ಇಲ್ಲ ಅಂತ ಮನಸ್ಸಿಗೆ ಬಂದು ಮಾಡೋದೆ, ಬಾಯಲ್ಲಿ ಹೊರಗಿಡೋದು, ಮನಸ್ಸಿನಿಂದ ಒಳಗೆ ಮಾಡೋದು. ಹಿಂಗಿದ್ದಾಗ ನಾವು ಹೇಗೆ ಅಂತ ಕಂಡುಹಿಡಿಬೇಕು ಅವ್ರನ್ನ ಅಂತ ಅಂದರೆ, ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಅರಸದೆ ಗುಣದೋಷವನು ಯೋಗಿವರನುಳು ನೆರೆ ಭಕ್ತಿ ಮಾಡಲು ಹೌದು ಮುಕ್ತಿ. ನೀವು ಬಹಳ ತಲೆ ಕೆಡಿಸಕ್ಕೆ ಹೋಗಬೇಡ ಅಂದ್ರು ಅವರು. ಯಾಕಂದರೆ ಯೋಗಿವರನುಳು ಅಂದರು. ಅಂಥ ಯೋಗಿ ಜ್ಞಾನಿಯಲ್ಲಿ ಆತನ ಗುಣದೋಷಗಳನ್ನು ಸತ್ವಗುಣ ರಜೋ ತಮೋಗುಣದಿಂದ ಯಾವುದೇ ದೋಷಗಳು ನಡೀತಾವ ಜರುಗ್ತಾವ ಅಂತ ನೀನು ತಿಳ್ಕೊಕ್ಕೆ ಹೋಗೋಣ ಮೊದಲು. ಯಾಕಂದರೆ ಅವರಲ್ಲಿ ಹುಡುಕಿದ್ರೆ ನಿನಗೆ ಸಿಗೋದಿಲ್ಲ. ಹುಡುಕ್ಬೋದು, ನೀ ಇಲ್ಲ ಅಂತಲ್ಲ, ಹುಡುಕಿದ್ರೆ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ಅಂಥವರನ್ನು ಚೆನ್ನಾಗಿ ಭಕ್ತಿಯನ್ನು ಮಾಡಿ ಗುರುವಿನಲ್ಲಿ ಪ್ರೀತಿ ವಿಶ್ವಾಸವನ್ನಿಟ್ಟು ಮೋಕ್ಷವನ್ನು ಪಡೀಲಿಕ್ಕೆ ಬಹು ಸುಲಭ ಅಂತ ಹೇಳ್ತಾ ಈಗ ನುಡಿಯಲ್ಲಿ ಹೇಳ್ತಾರೆ, ಗುರು ಭಕ್ತ ನೆನೆಸಿ ನಿರ್ವಿಷಯ ನೆನೆಸಿ ಕೋಪ ವಿರಹಿತ ನೆನೆಸಿ ಬ್ರಹ್ಮ ಧ್ಯಾನ ಪರನು ತಾನೆನಿಸಿಯ ನಿಸ್ಪೃಹ ಯೋಗಿ ಸಂಚರಿಪ ಈ ಋತ ಪಂಚಕದಳು ಒಂದಿ. ನಿನಗದು ಹೇಗೆ ಅಸಾಧ್ಯ ಅಂತ ಸಂಶಯ ಇದ್ರೆ ಸ್ವಲ್ಪ ಮಟ್ಟಿಗೆ ಹೇಳ್ತಂದ್ರು, ಬಹಳ ತಿಳ್ಕಕ್ಕೆ ಹೋಗಬೇಡ. ನಿನ್ನ ಬುದ್ಧಿ ಮಟ್ಟಕ್ಕೆ ಎಷ್ಟು ಬೇಕಾಗಿದೆ ಅಷ್ಟು ಹೇಳ್ತೀನಿ. ಅಂದರೆ ಪಂಚಕ ಅಂತಾರವ್ರು 5. ಏನು? ನೀನು ಗುರುಭಕ್ತ ನೆನೆಸಿ ಮೊದಲನೇದೇನು ಮಾಡು? ಗುರುವಿನಲ್ಲಿ ಭಕ್ತಿಪೂರ್ವಕವಾದ ಪ್ರೇಮ ಲಕ್ಷಣಾತ್ಮಕ ಭಕ್ತಿಯನ್ನು ಮಾಡಂದ್ರು. ಅದರಲ್ಲಿ ಗುರುವಿನಲ್ಲಿ ಭಕ್ತಿ ಎಂದಾಗ ಮೊದಲು ಶ್ರವಣ ಭಕ್ತಿ ಅಂತಲೇ ವಿಚಾರ ಮಾಡಬೇಕು. ಶ್ರವಣ ಭಕ್ತಿ ಮೂಲ. ಮತ್ತೆ ನಿರ್ವಿಷಯ ನೆನೆಸಿ, ವಿಷಯಗಳ ಆಸೆ ಅಪೇಕ್ಷೆಯನ್ನು ಇಟ್ಟುಕೊಂಡು ಹೋಗಬೇಡ. ಇಹ ಪರ ಭೋಗದ ಇಚ್ಛೆಯನ್ನು ಬಿಟ್ಟು ನಿರೀಕ್ಷೆಯುಳ್ಳವನಾಗಿ ಕೋಪ ವಿರಹಿತ ನೆನೆಸಿ. ಅಂದರೆ ಕೋಪ ಯಾವಾಗ ಬರ್ತದ ನಮಗಂದ್ರೆ, ನಮ್ಮ ಸ್ವರೂಪವನ್ನು ಮರೆತು ಅನ್ಯ ಭಾವನೆಯಿಂದ ನಾವು ಜಗತ್ತಿನಲ್ಲಿ ಹೋದಾಗ ಕೋಪ ಬರ್ತದ. ಕೋಪಕ್ಕೆ ಕಾರಣ ಯಾವುದಾದ? ಕಾಮ. ಕಾಮ ಅಂದರೆ ಕ್ರೋಧ ಅಲ್ಲ. ಅದಕ್ಕಾಗಿ ಬೇರೆ ಯಾವುದನ್ನು ಬಿಟ್ಟು ಬ್ರಹ್ಮಧ್ಯಾನ ಪರನು,
ಬ್ರಹ್ಮ ಧ್ಯಾನ ಅಂದ್ರು. ಆ ಪ್ರತ್ಯೇಗಾತ್ಮನೇ ತಾನೆಂದು ಚಿಂತನೆ ಮಾಡುವಾತನಾಗಿಯೂ ನಿಸ್ಪೃಹರೆನಿಸಿ ಅಂದರೆ ಇದು ಬಹಳ ಕಷ್ಟ ಅದ, ಆಶಾರಹಿತನಾಗಿಯೂ ಈ ಇರುವಂಥ ಯೋಗಿಯವರನ್ನು ಈ 5 ವ್ರತಗಳಿಂದ ಕೂಡಿಕೊಂಡು ತಿರುಗುತ್ತಲಿರುವನು. ಅವು ಯಾವಂತ ಮುಂದೆ ಹೇಳ್ತಾರೆ ಅವರು 5. ಅವರು ಯೋಗಿಗಳು ಎಲ್ಲಿ ಪುಣ್ಯ ಅರಣ್ಯ, ಎಲ್ಲಿ ನದಿಯ ತೀರ, ಎಲ್ಲೆಲ್ಲಿ ಶೋಭನ ಆಶ್ರಯ ಉಂಟು ಅಲ್ಲಲ್ಲಿ ಯೋಗಿ ಸಮಹಿತೆ ಗೈಯುತ್ತೆ ಸಲ್ಲೀಲೆಯಿಂದ ಸಂಚರಿಪನು. ಅವರು ನಾನು ಹೇಗೆ ಇಂಥ ಜ್ಞಾನಿಗಳು ಅಂತ ಅವ್ರಲ್ಲಿ ಭಕ್ತಿಯನ್ನು ಮಾಡಿ ಗುರುವಂತ ಸ್ವೀಕಾರ ಮಾಡಬೇಕು, ಎಲ್ಲಂತ ಹುಡುಕ್ಬೇಕಂದ್ರೆ ಸ್ವಲ್ಪ ತಿಳ್ಕೊಂಡ್ರು. ಎಲ್ಲಿಂದ ಯಾವ್ಯಾವ ಸ್ಥಳದಲ್ಲಿ ಪುಣ್ಯ ಅರಣ್ಯವು, ಅರಣ್ಯಗಳಲ್ಲಿ ಪುಣ್ಯದು ಬೇರೆ ಅವ, ಪಾಪದು ಬೇರೆ ಅವ. ಇಲ್ಲಿ ನೈಮಿಷ ಅರಣ್ಯ ಅನ್ನುವಂಥದ್ದು ಅತಿ ಶ್ರೇಷ್ಠವಾದ, ಅದು ಪುಣ್ಯ ಅರಣ್ಯದು, ಬಹಳ ಶ್ರೇಷ್ಠ ಅದು. ಅಂಥ ಪವಿತ್ರವಾದ ಅರಣ್ಯಗಳಲ್ಲಿಯೂ ಮತ್ತು ಎಲ್ಲಿ ನದಿಯ ತೀರ, ಎಲ್ಲೆಲ್ಲಿ ನದಿ ತೀರ ಅಂದರೆ ಗಂಗಾ, ತುಂಗ, ಯಮುನೆ, ಕೃಷ್ಣ, ಗೋದಾವರಿ ಇವೆಲ್ಲ ನದಿಗಳಾವಲ್ಲ. ಈ ಪವಿತ್ರ ನದಿಗಳ ದಡದಲ್ಲಿ ಅವರು ಭಾಳಷ್ಟು ಪುಣ್ಯ ಅರಣ್ಯಗಳಲ್ಲಿಯೂ ಪುಣ್ಯ ನದಿಯ ತೀರ್ಥಗಳಲ್ಲಿಯೂ ಮತ್ತು ಬಹಳ ಶ್ರೇಷ್ಠವಾದ ಶೋಭನಾದ ಆಶ್ರಯಗಳನ್ನು, ಅಂದರೆ ಎಲ್ಲೆಲ್ಲಿ ಪುರಾಣಗಳಲ್ಲಾಗಲಿ ಅಥವಾ ಇತಿಹಾಸದ ಮಹಾಭಾರತದಲ್ಲಾಗಲಿ ಮತ್ತು ವೇದಗಳಲ್ಲಿ ಕೆಲವು ಪುಣ್ಯಾತ್ಮರ ಆಶ್ರಮಗಳಂತ ಮಾಡ್ಯಾರ. ವಶಿಷ್ಠ ಆಶ್ರಮಗಳು, ಹೀಗೆ ಅನಂತ ಜನರ ಆಶ್ರಮಗಳುಂಟು. ಅಂತಲ್ಲಿ ಯೋಗೇಶ್ವರನು ಏನು ಮಾಡ್ತಾನಂದರೆ ತನ್ನ ಮನೋವೃತ್ತಿಯನ್ನು, ತನ್ನ ಮನಸ್ಸನ್ನು ಮಾತ್ರ ಆಶ್ರಮದಲ್ಲಿ ಇಟ್ಟಿಲ್ಲ, ಅರಣ್ಯದಲ್ಲಿ ಇಟ್ಟಿಲ್ಲ, ನದಿ ತೀರದನ್ನು ಒತ್ತಿಟ್ಟಿಲ್ಲ. ಅವರು ಇರೋದಷ್ಟೇ. ಆದರೆ ತಮ್ಮ ಸ್ವರೂಪ ಎಲ್ಲಿ ಇಟ್ಟಾರಂದರೆ ಬ್ರಹ್ಮ ಸ್ವರೂಪದಲ್ಲಿ ನಿಲ್ಲಿಸಿ. ನದಿಯಲ್ಲಿ ಏನಂದ್ರೆ ಆ ಕಡೆ ಹೋಗಿಲ್ಲ, ವೃತ್ತಿ ನದಿ ಕಡೆ ಹೋಗಿಲ್ಲ, ಅರಣ್ಯ ಕಡೆ ಹೋಗಿಲ್ಲ, ಪುಣ್ಯಾಶ್ರಮ ಕಡೆ ಹೋಗಿಲ್ಲ. ತಮ್ಮ ಸ್ವರೂಪದಲ್ಲೇ ನಿಲ್ಲಿಸಿ ಅವರು ವಿನೋದದಿಂದ ಸಂಚರಿಸುತ್ತಿರುವರು ಅಂತ ಬರೆದರು. ವಿನೋದದ ಮೂಲಕ ಯಾವುದಕ್ಕೋಸ್ಕರ? ಇನ್ನೊಬ್ಬರಿಗೋಸ್ಕರ ಅಲ್ಲ, ಲೀಲಾಲಯವಾಗಿ ತಮ್ಮ ಲೀಲೆಗೆ ಅನುಗುಣವಾಗಿ ಅಲ್ಲಿ ಒಂದು ಸಲ ಅರಣ್ಯದಲ್ಲಿ ವಾಸ ಮಾಡ್ಬೋದು, ಕೆಲವು ದಿವಸ ಪುಣ್ಯಾಶ್ರಮದಲ್ಲಿರ್ಬೋದು, ಕೆಲವು ದಿವಸ ಪುಣ್ಯ ನದಿ ತೀರ್ಥಗಳ ದಡದಲ್ಲಿ ವಾಸಿಸುವರು ಅಂತ ಬರೆದರು. ಒಂದು ಮತ್ತೆ ಎಲ್ಲಿರ್ಪನೋ ಒಲಿದು ಯೋಗೀಶ್ವರನು ಅಲ್ಲಿಯೇ ಎಲ್ಲ ತೀರ್ಥಾಳಿ ದೈವಗಳು ಎಲ್ಲ ಪುಣ್ಯಗಳು ಅಪ್ಪವು, ಅದರಿಂದ ತದ್ದೋಗಿ ಎಲ್ಲಿ ಪಡೆಯುವುದು ಎಲ್ಲ ಸುಖವನ್ನು ಅಂತ ಮಹಾತ್ಮರೊಬ್ಬರು ಸಿಕ್ಕರಂದ್ರೆ ಅಂಥ ಜ್ಞಾನಯೋಗಿ ಒಲಿದು ಅಂದ್ರು. ಇನ್ನೊಬ್ಬರ ಒತ್ತಾಯಕ್ಕಾಗಲ್ಲ, ಪ್ರೀತಿಯಿಂದ. ಅವರು ಪ್ರೀತಿ ಏನು ಮಾಡ್ಯಾರ ಅಂದರೆ ಭಕ್ತಿ, ಅವರ ಭಕ್ತಿ ಪ್ರೇಮ ನೋಡಿ ಅದರಲ್ಲಿ ಪ್ರೀತಿವಂತನಾಗಿ ಎಲ್ಲಿ ಇರುವನು ಅಲ್ಲಿಯೇ ತೀರ್ಥಾಳೆಂದರು. ಎಲ್ಲ ತೀರ್ಥಗಳು ಎಲ್ಲಿ ಬಂದವು? ಆ ಜ್ಞಾನಿ ಸಂತೋಷದಿಂದ, ಆನಂದದಿಂದ, ಪ್ರೇಮದಿಂದ ಎಲ್ಲಿ ಇರುವಂತ ಇಚ್ಛಾ ಮಾಡ್ತಾನ ಅಲ್ಲಿ ಎಲ್ಲ ನದಿಗಳು ಬಂದು ನೋಡು. ನೀನು ಎಷ್ಟು ನದಿಯಲ್ಲಿ ಸ್ನಾನ ಮಾಡಬಹುದು, ಎಷ್ಟು ನದಿ ನೋಡಬಹುದು, ಎಷ್ಟು ಆಶ್ರಮಗಳನ್ನು ಕಾಣಬಹುದು,
ಆದರೆ ಒಬ್ಬ ಜ್ಞಾನ ಯೋಗಿ ಬಸವಾನಂದರಂಗ, ಸಿದ್ಧಲಿಂಗತಾತ್ನವರಂಗ ಎಷ್ಟೋ ಜನ ಮಹಾತ್ಮರು ಎಲ್ಲೆಲ್ಲಿ ತಮಗೆ ಪ್ರೀತಿ ಅದ, ಪ್ರೇಮ ಅದ, ಭಕ್ತಿ ಅನ್ನಿಸ್ತದ ಅಲ್ಲೆಲ್ಲೇ ವಾಸ ಮಾಡಿದ್ರಲ್ಲ. 2 ವರ್ಷ, 8 ವರ್ಷ, 10 ವರ್ಷ ಪರ್ಯಂತರ. ಮತ್ತು ಅಲ್ಲೆಲ್ಲ ಶಾಸ್ತ್ರ ಪ್ರಕಾರ ವಿಚಾರ ಮಾಡಿದ್ರೆ ಎಲ್ಲ ನದಿಗಳು ನಾವು ನೋಡಿವಂತ ಅರ್ಥ, ಎಲ್ಲ ಆಶ್ರಮಗಳು ನೋಡಿವಂತ ಅರ್ಥ. ಹೀಗೆ ಮತ್ತು ಎಲ್ಲಿರಪ್ಪನೋ ಒಲಿದು ಯೋಗೇಶ್ವರನು ಅಲ್ಲಿಯೇ ಎಲ್ಲ ತೀರ್ಥಾಳಿ ಅಂದರೆ ತೀರ್ಥಗಳ ಸಮೂಹ. ಅಷ್ಟೇ ಅಲ್ಲ, ದೈವಗಳಂದ್ರು ನೋಡು, ದೈವಗಳಂದ್ರೆ ಬ್ರಹ್ಮನ ಮೊದಲು ಮಾಡಿಕೊಂಡು ಬ್ರಹ್ಮ, ವಿಷ್ಣು, ರುದ್ರ ಮತ್ತು 33 ಕೋಟಿ ದೇವತೆಗಳು ವಾಸ ಮಾಡಿಕೊಂಡಿರುವರು ಯೋಗಿಯ ಸ್ವರೂಪ ಸ್ಥಿತಿಯಲ್ಲಿ. ಯೋಗಿಯ ಸ್ವರೂಪ ಏನಾದ, ಆ ಸ್ವರೂಪದಲ್ಲೇ ಎಲ್ಲರ ಆರಂದ್ರೆ ಮತ್ತು ಇನ್ನೇನು ಬೇಕಾಗ್ಯದಂತ. ಒಬ್ಬ ಮುಮುಕ್ಷಿಗೆ ಜಗತ್ತಿನಲ್ಲಿ 100 ಜನ್ಮ ಎತ್ತಿ ಇವೆಲ್ಲ ಆಗಲಾರದ ಕಾರ್ಯ ಒಬ್ಬ ಜ್ಞಾನಿಯ ಸಂಘದಿಂದ ಪ್ರಾಪ್ತಿ ಆಗ್ತದಂದ್ರೆ ಅವರಷ್ಟು ಪುಣ್ಯಾತ್ಮರು ಜಗತ್ತಿನಲ್ಲಿ ಮತ್ತಾರುಂಟು ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಹಾಗಾಗಿ ಬೇರೆ ತೀರ್ಥಾದಿಗಳಿಗೆ ಹೋಗಿ ಒಂದೊಂದು ಅಲ್ಪ ಫಲವನ್ನು ಪಡೆಯುವುದಕ್ಕಿಂತಲೂ ಒಬ್ಬ ಯೋಗಿಯನ್ನು ಸೇವಿಸಿ ಪಡೆಯುವುದು ಎಲ್ಲ ಸುಖವನ್ನು. ನಿನಗೆ ಪುಣ್ಯ ಅರಣ್ಯದಲ್ಲಿ ವಾಸ ಮಾಡಿದ ಸುಖ ಅದು ಮೊದಲು, ತೀರ್ಥಯಾತ್ರೆಗಳನ್ನು ನೋಡಿದ ಆದಂಥ ಸುಖ, ಇನ್ನೂ ಹಲವು ರೀತಿಯ ಆನಂದ ಏನಾವ. ಒಬ್ಬ ಯೋಗೀಶ್ವರರು ಎಲ್ಲಿ ಅಲ್ಲಿಯೇ ಎಲ್ಲ ಸುಖವನ್ನು ಪಡೆಯುವುದಂದ್ರು. ಅಂದರೆ ಇಹಲೋಕದ ಸುಖವನ್ನು ಮೊದಲು ಮಾಡಿಕೊಂಡು ಪರಲೋಕದ ಸುಖ ಪರ್ಯಂತರವಾಗಿ ಬ್ರಹ್ಮ, ವಿಷ್ಣು, ರುದ್ರ, ಕೈಲಾಸದ ಸುಖವನ್ನು ಕೂಡ ಒಬ್ಬ ಜ್ಞಾನಿಯಲ್ಲಿ ಪಡಿಲಿಕ್ಕೆ ಸಾಧ್ಯ ಅಂದ್ರು ನೋಡ್ರಿ. ಅಂದರೆ ಇದು ಜ್ಞಾನಿ ಮುಕ್ತ ಅನ್ನೋ ಮಾತೇನು ಬಗರಿ ಆಟ ಅಲ್ಲ. ಇದು ಚಿಣಕೋಲಿ ಆಟ ಅಲ್ಲ, ಕ್ರಿಕೆಟ್ ಆಟ ಅಲ್ಲ, ಏನನ್ನ ಬಾಲ್ 6 ಹೊಡೆದು ಗೆದ್ದು ಹೋಗೋದಲ್ಲ. ಇದು ಬಹಳ ಬಿದ್ದು ಎದ್ದು ಬರೋದು, ಇದು ಎದ್ದು ಬರೋದು. ಹಾಗಾಗಿ ಅಂಥ ಯೋಗೇಶ್ವರನಲ್ಲಿ ಭಕ್ತಿ ಉಳ್ಳವರಿಗೆ ಮುಕ್ತಿ ಅನ್ನುವುದು ಸೂರ್ಯಗೊಂಬ ಅಂದ್ರೆ ಲೂಟಿ ಮಾಡ್ತಾನಂತ. ಶಿಷ್ಯ ಏನು ಮಾಡಬೇಕು ಅಂದರೆ ಗುರುವಿನಲ್ಲಿ ಇರುವಂಥ ಸುಖವನ್ನು ಲೂಟಿ ಮಾಡಬೇಕು, ಅವನ ಮಠವನ್ನು ಲೂಟಿ ಮಾಡೋದಲ್ಲ, ಅವರ ದುಡ್ಡನ್ನು ಲೂಟಿ ಮಾಡೋದಲ್ಲ, ಅಥವಾ ಇನ್ನೊಂದು ಮಾಡೋದನ್ನಲ್ಲ, ಕಟ್ಟೋದನ್ನಲ್ಲ. ಅದು ಏನೇ ಇಲ್ಲ, ಅದು ಮಠಕ್ಕೆ ಸಂಬಂಧ. ಆದರೆ ಗುರುವಿನಲ್ಲಿ ಏನು ಲೂಟಿ ಮಾಡಬೇಕು ಶಿಷ್ಯ ಅಂದರೆ ಜ್ಞಾನವನ್ನು ಲೂಟಿ ಮಾಡಬೇಕು, ಆನಂದವನ್ನು, ಬ್ರಹ್ಮಾನಂದ. ಬೇರೆ ತೀರ್ಥವನು ಇಲ್ಲಿ, ಬೇರೆ ದೈವವನ ಇಲ್ಲಿ, ಬೇರೆ ಪುಣ್ಯವನ ಇಲ್ಲಿ ಬಯಸದೆ ನೀರೇ ಯೋಗೀಶ್ವರನಳು ಭಕ್ತರೆನಿಪರ್ಗೆ ಸೂರ್ಯೊಪ್ಪದು ಮೋಕ್ಷ ಸುಖವದು. ಅಂತ ಮೋಕ್ಷದ ಮುಕ್ತಾನಂದದ ಸುಖ ಅದಕ್ಕೆ ಬ್ರಹ್ಮಾನಂದ ಸುಖ ಅಂತ. ಅಷ್ಟ ಆನಂದಗಳಲ್ಲಿ ಶ್ರೇಷ್ಠವಾದ ಆನಂದ ಇದು ಆತ್ಮಾನಂದ, ಬ್ರಹ್ಮಾನಂದ ಅಥವಾ ಸ್ವರೂಪ ಆನಂದ ಅಂತ. ಈ ಜಗತ್ತಿನಲ್ಲಿ ಇಂಥ ಆನಂದವನ್ನು ಯಾರು ಪಡೆಯಬಹುದು ಅಂತಕ್ಕಂಥ ಮಾತಿನ ವಿಚಾರ ಮಾಡಿದರೆ, ಯಾರು ಜಗತ್ತಿನಲ್ಲಿ ಅಂಥ ಜ್ಞಾನಿಯನ್ನ, ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವನ್ನು ಆಶ್ರಯಿಸಿ ಎಲ್ಲ ಆಶ್ರಯ ಪಡೆದು ಸಾಕು. ಅಲ್ಲಿ ಎಲ್ಲ ತೀರ್ಥ ದೈವ ಪುಣ್ಯಗಳ ಸ್ವರೂಪವೆಂದು ನಂಬಿ
ಅಲ್ಲೇ ನಾವ ತೀರ್ಥ ಇಲ್ಯಾವ, ದೇವರು ಇಲ್ಯಾವ, ಪುಣ್ಯನೂ ಇಲ್ಯಾವಂತ ಬೇರೆ ತೀರ್ಥದಲ್ಲಿ, ದೈವದಲ್ಲಿ, ದೇವರಲ್ಲಿ ನೀ ಹುಡುಕಲಿಕ್ಕೆ ಹೋಗಬೇಡ, ಬಯಸಲಿಕ್ಕೆ ಹೋಗಬೇಡ. ಒಂದು ವೇಳೆ ಬಯಸಿದ ಏನಾಗ್ತದ ಅಂದರೆ ನಿನಗ ಆನಂದಗಳಲ್ಲಿ ಬ್ರಹ್ಮಾನಂದ ಬಿಟ್ಟು ಬೇರೆ ಆನಂದ ಕ್ಷಣಿಕ ಆಗಬಹುದು. ಆದರೆ ನಿನಗೆ ಪೂರ್ಣವಾದ ಆನಂದ ಆಗಬೇಕಾಗಿತ್ತು ಅಂದರೆ ಆ ಗುರುವಿನಲ್ಲಿ ಇದ್ದಾಗ ಏನು ಬಯಸಬೇಡ. ಅವನು ಆಶ್ರಯವನ್ನು ಬಯಸು, ಆಶ್ರಯ ಸಿಕ್ಕ ಮೇಲೆ ಮತ್ತೊಂದನ್ನು ಬಯಸಬೇಡ. ಇಂಥ ಗುರುಗಳಲ್ಲಿ ಅಂಥ ಶಿಷ್ಯರು ಎಷ್ಟು ಮಂದಿ ಸಿಗ್ತಾರೆ ನೀವೇ ಲೆಕ್ಕ ಮಾಡಿ. ಶಾಸ್ತ್ರ ಕೇಳಕ್ಕೆ ಬಹಳ ಸರಳ ಅದ, ಹೇಳಕ್ಕೆ ಬಹಳ ಸರಳ ಅದ, ಅಷ್ಟು ನಿಷ್ಠೆ ವಿಶ್ವಾಸ ಬರೋದಲ್ಲಿ ಅದರಿ ಬಹಳ ಕಷ್ಟ ಅದ. ಹಾಗಾಗಿ ಅವನಿಗಿಂತಲೂ ಬೇರೆಯಾದ ತೀರ್ಥಗಳನ್ನು ಅಪೇಕ್ಷೆ ಮಾಡಬೇಡ. ಅಂಥ ಜ್ಞಾನಿಯನ್ನು ಬಿಟ್ಟು ಬೇರೆ ಒಬ್ಬ ದೊಡ್ಡ ಇನ್ನ ದೇವರ ಅಂತ ಅಪೇಕ್ಷೆ ಮಾಡಬೇಡ. ಅಂಥ ಜ್ಞಾನಿನ ಬಿಟ್ಟು ಬೇರೆ ಪುಣ್ಯಕ್ಷೇತ್ರ ಆದಂತ ಎಂದೂ ಬಯಸಬೇಡ ಅಂದರು. ಬಯಸದೆ ಅವನಲ್ಲಿ ಪ್ರೀತಿಯನ್ನಿಡು, ನಿನಗೇನಾಗ್ಯದ ದಾಡಿ ಅಂತಾರ. ಅಲ್ಲ, ನಿನ್ನ ಸಲುವಾಗಿ ಹೇಳಕತ್ತಾರೆ, ಇವು ನಮ್ಮ ಸಲುವಾಗಿ ಹೇಳಕತ್ತಾರೆ. ನೀನು ಅಲ್ಲಿ ಹೋಗಿ ಮಾಡಿದ್ರೆ ಇವ್ರಿಗೇನಾಗದ? ಆ ಕಾರಣದಿಂದ ಅದನ್ನು ಆಪೇಕ್ಷವನ್ನು ಮಾಡದೆ ಬಯಸದೆ ಅವನಲ್ಲೇ ಪ್ರೀತಿಯುಳ್ಳವನಾಗಿ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಅವ್ರು ಹೇಳಿರಲಿಲ್ಲ, ಎಲ್ಲ ನೀನೇ ಅಂದ್ರು ಅವರು. ಹಾಗಾಗಿ ಯಾಕಂದ್ರೆ ಅಷ್ಟು ಮಾತ್ರ ಅಂದರೆ ವಿಚಾರ ಮಾಡಬೇಕಾಗ್ಯದ. ಎಲ್ಲವೂ ಎಲ್ಲಿ ಸಂಧಿಸವಂದ್ರೆ ಏಕಂ ಏವಂ ಅದ್ವಿತೀಯ ಪರಬ್ರಹ್ಮನಲ್ಲಿ. ಹೌದಿಲ್ಲ? ಎಲ್ಲವೂ ಒಂದರಳು ಸಂಧಿಸಿರುವುದನ್ನು ಗುರು ಚಂದನೆಂ ಶಿಷ್ಯಂಗೆ ಪೇಳದರೆ, ಚಂದನೆಂ ಪೇಳದರೆ ಶಿಷ್ಯನಂ ಕೊಂದಂತೆ ಸರ್ವಜ್ಞ. ಯಾರು ಕೊಲೆ ಮಾಡಕತ್ತಾರ ಈಗ? ಸರ್ವಜ್ಞ ಹೇಳ್ತಾರೆ, ಮೊಲಾಜಿಂದ ಮಾತವರು. ಎಲ್ಲವೂ ಒಂದರೊಳಗೆ ಸಂಧಿಸಿ ಅಂದ್ರೆ ಕೂಡಿರಂತ. ಏನು ಒಬ್ಬ ಜ್ಞಾನಿಯಲ್ಲಿ ಎಲ್ಲ ಕೂಡೋದಿಲ್ಲ. ಆ ಕೂಡಿ ಇರುವುದನ್ನು ಚಂದನಿಂ, ಚಂದ ಅಂದ್ರೇನು? ಅವನಿಗೆ ತಿಳಿಯುವಂತೆ, ಸ್ವಾನುಭಾವಕ್ಕೆ ಬರುವಂತೆ ಶಿಷ್ಯನಾದವನಿಗೆ ಗುರು ಹೇಳದೇ ಇದ್ದರೆ ಗುರುವೇ ಶಿಷ್ಯನಂ ಕೊಂದಂತೆ ಸರ್ವಜ್ಞ. ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಕೊಲೆಗಡಕಂತೀವಲ್ಲ, ಕೊಲೆಗಡಕರು ಅಂತ. ಇಲ್ಲಿ ಯಾರು ಹೇಳ್ಯಾರ? ಸರ್ವಜ್ಞ. ಹಾಗಾಗಿ ಈ ರೀತಿ ಬೇಕಾದ ಮುಕ್ತಿ ಸುಖಗಳು ಲೂಟಿ ಮಾಡಲ್ಪಡುತ್ತವೆ. ಅಂದರೆ ಬೇಕಾದವರಿಗೆ ಬೇಕಾದ ಆನಂದ ಸಿಗುತ್ತದೆ. ಮುಮುಕ್ಷಿಗೆ ಯಾವ ಆನಂದ ಬೇಕಾಗಿದೆ? ಮೋಕ್ಷ ಆನಂದ. ಹಾಗಾಗಿ ಇಲ್ಲಿ ಬರೀ ಇಲ್ಲಿ ಮುಕ್ತಿ ಆನಂದ ಅದ, ಉಳಿದ ಆನಂದಕ್ಕಾಗಿ ಮಾಡ್ತೀವಿ ಅಂದ್ರೂ ಕೂಡ ಅದನ್ನು ಜಾಡಿಸಿಬಿಟ್ರು ಅವರು. ಎಲ್ಲ ಸುಖ ಅಂದ್ರಲ್ಲ, ಒಂದರೊಳಗೆ ಒಂದದ. ಮತ್ತೆ ಆ ಬೇರೆ ಬೇರೆ ಯಾಕೆ ಮಾಡಕ್ ಹೋಗಿ ಅದೇನು ಹೇಳ್ತಾರಲ್ಲ, ಬತ್ತುವ ಜಲವ ಒಣಗುವ ಮರವ ನಿಮ್ಮ ನೆತ್ತವಲ್ಲವರು ಅಂತ ಹೇಳಲ್ಲ. ಹಾಗಾಗಿ ನಾವೆಲ್ಲ ಅವನೇ ನಂಬೀವಿ ನೋಡು. ಅದನ್ನು ಭಾಳ ತಿಳ್ಕೊಂಡಿವಿ, ಇದನ್ನು ತಿಳ್ಕೊಂಡಿಲ್ಲ. ಯಾಕೆ ಹಿಂಗೆ ತಿಳಿಯಕ್ಕೆ ಆಗಲಿಲ್ಲ ಅಂದ್ರೆ ಅವರವರ ಪಾಪ ಪುಣ್ಯದ ಫಲ. ಇದಕ್ಕೆ ಬೇರೆ ಏನು ವಿಚಾರ ಇಲ್ಲ. ಪಾಪದ ಬಲ ಇದ್ರೆ ಹಂಗ, ಪುಣ್ಯದ ಬಲ ಇದ್ರೆ ಹಿಂಗ. ಯೋಗಿಯೇ ತೀರ್ಥ, ಆ ಯೋಗಿಯೇ ದೈವ, ಆ ಯೋಗಿಯೇ ಸಕಲವೂ ತನಗೆಂದು
ಯೋಗಿಯ ಉರೇ ನಂಬಿ ಸಲೆ ಸೇವಿಪರ್ಗೆ ತಾನಾಗದೇಕಿರ್ಕೋ ಮುನ್ನತ ಮುಕ್ತಿ ಅಂತ. ಅದು ಹೆಂಗಾಗದಲ್ಲ ಮುಕ್ತಿ ಅಂತ ಕೇಳ್ತಾರೆ ಅವರು. ಕಾರಣ ಯೋಗಿಯೇ ತೀರ್ಥ. ತೀರ್ಥ ಅಂದರೆ ಎಲ್ಲ ಬಂತು. ಅವನು ತೀರ್ಥ ಸ್ವರೂಪನು ಅವನೇ, ದೇವರ ಸ್ವರೂಪನು ಯೋಗಿ ಅವನೇ. ಅಂಥ ಯೋಗಿಯವರನ್ನೇ ಸಕಲವು ಅಂದರೆ ಎಲ್ಲವೂ ನೀನೇ ಎಂದು ಯೋಗಿವರನನ್ನು ಉರೆ ನಂಬಿ ಅಂದರು. ಚೆನ್ನಾಗಿ ನಂಬೋದು. ನಾವೆಲ್ಲರ ಭಾಳ ಮಂದಿ ನಂಬಿವಿ ಇಲ್ಲಂತಲ್ಲ, ನಂಬಿವಿ ಇಲ್ಲಂತಲ್ಲ, ಎಷ್ಟೆಷ್ಟು ನಂಬಿವಿ ಅಂತ ಅವ್ರವ್ರ ಮನಸ್ಸಿನಾಗ ಅವ್ರ ಮನಸ್ಸು ಹೇಳಕತ್ತೇವಿ. ಈಗ ಈ ಶಬ್ದ ಬಂದಾಗ ಹೇಳ್ತಾವ, ನಾವೆಷ್ಟು ನಂಬಿವಿ, ಎಷ್ಟು ಇಲ್ಲ, ಎಷ್ಟು ಕುಟಿಲತ್ವದಿಂದ ನಂಬಿವಿ, ಎಷ್ಟು ನಿಜದಿಂದ ನಂಬಿವಿ, ಇವೆಲ್ಲ ಹೇಳ್ಕೊಡ್ತಾವಿಲ್ಲ ಇವು. ಹಾಗಾಗಿ ಯೋಗಿವರನೇ ತೀರ್ಥ, ದೈವ, ಪುಣ್ಯವು, ತಾಯಿ ತಂದೆಗಳೂ ರೂಪ ಆಗಿರುವನೆಂದು ಶ್ರದ್ಧೆಯಿಂದ ಸೇವೆಯನ್ನು ಮಾಡತಕ್ಕ ಭಕ್ತರಿಗೆ ಅದೇಕಾಗದು ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ರೂಪ ಮೋಕ್ಷ ಯಾಕಾಗದಿಲ್ಲ ಅಂತ ಕೇಳ್ತಾರ. ಯಾಕಾಗದಿಲ್ಲ? ಆಗದನ್ನ ಹುಟ್ಟಿದ್ದೆ, ಆಗ್ಲಾರ್ದನ್ನ ಹಿಡ್ದದ್ದೆ, ಆಗ್ಲಂತ ಅಂತಿದ್ದಂದ್ರೆ ಹೆಂಗಾಗ್ತದಂತ? ಆ ಭಯನ ನಿವೃತ್ತಿ ಆಗ್ತದೇನು? ಮತ್ತೆಷ್ಟು ಪಾಪಕ್ಕೆ ಜನ್ಮಕ್ಕೆ ಕಾರಣ ಆಗ್ತದ. ಅದಕ್ಕೆ ನಾವು ಯಾವಾಗಲೂ ಮೊದಲೇ ಹೇಳೀನಿ, ಇದು ಬಿದ್ದು ಎದ್ದು ಬರಬೇಕು, ಎದ್ದು ಬೀಳೋದಲ್ಲಿದು, ಬಿದ್ದು ಎದ್ದು ಬರೋದ್ರ ಕೆಲಸ ಇದು. ಅಂಥ ಯೋಗಿಯ ಪುಣ್ಯವು ಪ್ರಾಪ್ತಿ ಆಗ್ಬೇಕಪ್ಪ ನಮಗ ಈ ಜನ್ಮದಲ್ಲಿ. ಅಂದರೆ ಏನು ಮಾಡಿದ್ರಿ? ಇವೆಲ್ಲ ಭಾಳ ಕಷ್ಟ, ಸಿಗೋದು ಕಷ್ಟ, ನಮಗೆ ಬರೋದು ಕಷ್ಟ. ಎಲ್ಲಿ ತೀರ್ಥ, ಎಲ್ಲಿ ಅರಣ್ಯ, ಎಲ್ಲಿ ಪುಣ್ಯಕ್ಷೇತ್ರ, ಇವೆಲ್ಲ ಭಾಳ ಕಷ್ಟ ಅಲ್ರಿ ಅಂತ ಅಂದರೆ ಒಂದೇ ಮಾತು ಹೇಳ್ತಾರೆ ಅವರು, ಮನದ ಅನುರಾಗ ಅಲರಿ ನೆನೆ ನಡೆ ನೋಡು, ವಿನಯದಿಂದ ಒಡನಾಡು, ನುಡಿ ಯೋಗಿ ಜನ ಅರ್ಚಿಸೋ ಬಣ್ಣಿಸಲೆ ನೀರೇ ನಿಜ ಮುಕ್ತಿ ಜನಿಪದು, ದುರಿತಾಳಿ ಪರಿಬದುವುದು. ಏನಾಗಲಂದ್ರೆ ಇದನ್ನ ಮಾಡಕ್ಕಾಗ್ತದೆ? ಇದನ್ನಾಗ್ತದ? ನಮಗೆ ಸುಮಾರು ವರ್ಷದಿಂದ ಸಿದ್ಲಿಂಗಪ್ಪ ತಾತ ಇಲ್ಲಿ ಶಾಸ್ತ್ರ ಹೇಳಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮ ತೋಟಿ ಸಾವ್ರಿಗೆ ಗೊತ್ತದ. ನನಗೆ ಏನಾಯಿತು ಅಂದರೆ ಇದ್ದಕ್ಕಿದ್ದಂಗೆ ಪ್ಯಾರಲಿಸ್ ಆಯ್ತು. ರಾತ್ರಿ ರಾಯಚೂರು ಹೋಗಿ 10 ಗಂಟೆಗೆ ಬಂದೀವಿ. ಒಬ್ಬರು ನಾಯಿ ಎತ್ತು ಬಗೆಹರಿಸಿ ಮನೇಲಿ ಬಿಸಿ ರೊಟ್ಟಿ ಮಾಡಿದ್ರು, ಊಟ ಮಾಡಿ ಮರಿಗೀನಿ. ಮುಂಜಾನೆ ಎದ್ದು ಹಿಂಗೆ ಎದ್ದೇಳಬೇಕು ಅಂತಂದ್ರೆ ಆಗಲಿಲ್ಲ, ಸುಸ್ತಾದಂಗೆ ಅನಿಸ್ತು. ಅದೊಂಥರ ಅದಕ್ಕೇನಂತಾರ ಆಲಸ್ಯ. ಮನೇಲಿ ಡ್ಯೂಟಿಗೆ ಹೋಗ್ತಾರೆ, ಇಲ್ಲ ಭಾಳ ಟೈಮ್ ಆಯಿತು, ಹೋಗೋದಾದ್ರೆ ಸ್ನಾನ ಮಾಡಿ ಹೋಗ್ರಿ, ಇಲ್ಲಾಂದರೆ ಮುಖ ತಗೊಂಡು ಸ್ನಾನ ಮಾಡಿ ಚಹಾ ಕುಡ್ದಾದ್ರೆ ಅಷ್ಟು ಮಾಡಿ, ಸುಮ್ಮನೆ ಕೂಡೋದು ಬೇಡ ಅಂತ ಹೇಳಿದಾಗ ಆಯ್ತು ಅಂತ ಎದ್ದೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಕೈ ಹಿಂಗೆ ಹೋಗೈತೆ, ಕೈನೇ ನಿಲ್ಲೋದು. ಅನುಮಾನ ಬಂತು, ಕಾಲು ಹಿಂಗಿಂದ ಕಾಲು ಬರವಲ್ತು. ಗೊತ್ತಾಯ್ತು ಏನಾಯ್ತಂತ. ಅವಾಗ ಮನೆಗೂ ಗೊತ್ತಾಯಿತು. ಇದ್ದಲ್ಲಿಗೆ ಒಂದು ಬೋಗಣ್ಣಲ್ಲಿ ನೀರು ತಂದರು, ಕೈಯಲ್ಲಿ ನೀರು ಹಾಕಿದ್ರು. ಮುಖ ಉರ್ಸಕ್ಕೆ ಹೋಗ್ತೀನಿ, ಅದು ತಲೆಗೆ ಹೋಗ್ತಾವ ನೀರು, ಕೈ ಇಲ್ಲಿ ಹೋಗ್ತಾವ. ರೈಟ್ ಸೈಡಿಗೆ ಆಗಿತ್ತು. ಆಮೇಲೆ ಅರ್ಜೆಂಟಾಗಿ ಸಿದ್ದಪ್ಪ ಬಂದ, ಆಸ್ಪತ್ರೆಗೆ ಹೋದ್ವಿ. ಇಲ್ಲಿ ಒಂದು 4-5 ದಿನ ಇಟ್ಕೊಂಡು ಅವಾಗ ನಮ್ಮ ಬಟ್ಟೆ ಹಾಕ್ತಿದ್ರು. ಇಲ್ಲ ದೇವೇಂದ್ರಪ್ಪ, ಒಂದು ಸಲ ಏನೇ ಆಗಲಿ ಬೆಂಗಳೂರಿಗೆ ಹೈದ್ರಾಬಾದಿಗೆ ಹೋಗಿ ಒಂದು ಸಣ್ಣ ಟೆಸ್ಟ್ ಆದ, ಆ ಟೆಸ್ಟ್ ಮಾಡಿಸ್ಕೊಂಡು ನೀವು ಬಂದ್ಬಿಡು ಅಂತ ಹೇಳಿದ್ರು. ಅನುಮಾನ ಬೇಡ ಆಯ್ತಂತ ಕಾಮಿನಿ ಆಸ್ಪತ್ರೆಗೆ ಹೋದ್ವಿ, ಹೈದ್ರಾಬಾದ್. ಅವಾಗ ದೊಡ್ಡ ಆಸ್ಪತ್ರೆ ಅದು. ಆವಾಗ ಈ CT ಸ್ಕ್ಯಾನಿಂಗ್ ಮಾಡಾಗ ಹೈದ್ರಾಬಾದಿಗೆ ಹೋಗ್ಬೇಕು, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು.
ಈಗ ರಾಯಚೂರಾಗ ಸಂತೆ ಇದ್ದಂಗೆ ಎಲ್ಲಿ ಬೇಕೆಲ್ಲಿ ಮಾಡ್ತಾರೆ, ಅವಾಗ ಅಲ್ಲಿ ಹೋಗ್ಬೇಕಾಯ್ತು. ಅದು ಮಾಡಿದ ಮೇಲೆ ಆ ಡಾಕ್ಟ್ರು ಇನ್ನೊಂದು ಮಾಡ್ರು, ಅದು ಮಾಡಿದ್ವಿ. ಅದಾದಮೇಲೆ ಇನ್ನೊಂದು ಅಂದ್ರು, ಮತ್ತೊಂದು ಮಾಡ್ರಂತ. ನಾವಂದಿವಿ ಅಲ್ರಿ, ನಮ್ಮ ಡಾಕ್ಟ್ರ್ ಹೇಳಿದ್ದು ಒಂದು CT ಸ್ಕ್ಯಾನಿಂಗ್ ಮಾಡ್ಸ್ಕೊಂಡೆ ಬರ್ರಿ, ಬೇರೆ ಏನು ಬೇಡ ಅಂತ ಹೇಳ್ಯಾರ. ನೀವು ಇದು ಮಾಡಿಸಂತಿರಲ್ಲ. ಹೆಂಗಂದ್ರೆ ಇಲ್ಲಿ ಪೂರ್ತಿ ಕ್ಲಿಯರ್ ಆಗ್ಬೇಕಾದ್ರೆ ಇವೆಲ್ಲ ಮಾಡಬೇಕು. ನಿಮ್ಗೆ 3,000 ಏನಿತ್ತು ಅವಾಗ, 3,000 ಆಗದಿದ್ರೆ 2,000 ಅದನ್ನು ಮಾಡಿಸ್ರಂದ್ರು. ಇಲ್ರಿ ಅದನ್ನು ಆಗೋದಿಲ್ಲ ಅಂದಾಗ 1,000 ಅದನ್ನು ಮಾಡಿಸ್ರಂದ್ರು. ಜನ ಇದು ಮಾಡೋಕ್ಕಾಗದಿದ್ರೆ ಅದನ್ನು ಮಾಡು, ಇದನ್ನು ಮಾಡೋದಿದ್ರೆ ಅದನ್ನು ಮಾಡು, ಅದು ಮಾಡೋದಾಗಿದ್ರೆ ಅದನ್ನು ಮಾಡಂತ ಹೆಂಗ ಸಲಹೆ. ಅದರಂತೆ ಇಲ್ಲಿ ಮಹಾತ್ಮರು ಕೊನೆಗೆ ಏನು ಮಾಡೋದಾಗದಿದ್ರೆ ಇದನ್ನ ಮಾಡಂತಾರೆ. ಏನು ಮಾಡು ಅಂದರೆ ಮನಸ್ಸಿನ ಪ್ರೀತಿಯನ್ನು, ಮನದ ಅನುರಾಗ ಹೇಗೆ ಅದು ಹೃದಯ ಸರೋವರದಲ್ಲಿರುವ ಮನಸ್ಸೆಂಬ ಕಮಲದ ಪ್ರೇಮರೂಪ ಕುಸುಮವು ವಿಕಸನ ಹರಳುತ್ತದಿಲ್ಲ. ಆ ಯೋಗಿಯವರನ್ನು ಕುರಿತು ಸ್ಮರಿಸು. ಅದೆಂಗ ಅರಳುತ್ತದ ಕಮಲ, ಅದರಂತೆ ನಿನ್ನ ಸ್ಮರಣೆ ಇರಬೇಕು. ಹೃದಯ ಮನಸ್ಸೆಂಬ ಕಮಲ ಅರಳಬೇಕಂತ, ಅರಳಿಕಂತ ಅದು ಮುದುಡಬಾರದು, ಅರಳಬೇಕು. ಅಂದ್ರೆ ಮನಸ್ಸು ವಿಶಾಲ ಭಾವದಿಂದ ನೀನು ಏನು ಮಾಡು, ಆ ಯೋಗಿಯನ್ನು ನೆನೆ. ಸುಮ್ಮನೆ ಸ್ಮರಣೆ ಮಾಡು ಅಂತ ಜ್ಞಾನಿಗಳನ್ನು, ಯೋಗಿಗಳನ್ನು ನೆನೆ ಮತ್ತು ಧ್ಯಾನವನ್ನು ಮಾಡು. ನಡೆ ಅಂದ್ರೇನು? ಅಂಥವರ ನಡವಳಿಕೆ ಏನಾದ ನುಡಿಗಳಲ್ಲ, ಅವರ ನಡವಳಿಕೆಗಳನ್ನು ಅನುಸರಿಸು. ಇದು ಬಹಳ ಮುಖ್ಯ. ಏನು ಮಾಡೋಕ್ಕಾಗದ್ರೆ ಇಲ್ಲಪ್ಪ ನಮ್ಮ ಗುರುಗಳು ಹಿಂಗೆ ಇರ್ತಿದ್ರು, ನಮ್ಗೆ ಎಷ್ಟು ಜ್ಞಾನ ಆಗೋದಿಲ್ಲ ಗೊತ್ತಿಲ್ಲ. ನಮ್ಮ ಗುರುಗಳು ಹಿಂಗೆ ಇರ್ತಿದ್ರು, ಅವ್ರ ನಡೆ ಹೆಂಗದ ಅದ್ರಂಗೆ ನಾವು ಹೋಗ್ಬೇಕಂತ ಮಾತಿಗೆ ಮೊದಲು ಹೇಳ್ತೀವಲ್ಲ ನಾವು. ನನಗೆಷ್ಟು ಜ್ಞಾನ ಆಗ್ಯದ ಎಷ್ಟಿಲ್ಲ ಅಂತ ಅದನ್ನ ವಿಚಾರ ಬಿಡ್ರಿ. ಬಸವಾನಂದನ ನಡೆ ಮೀರಬಾರ್ದಂತ ಯಾಕೆ ಹೇಳ್ತೀವಿ ನಾವು? ನಮಗೇನು ಕಣ್ಣ ಕಸ ಬಿದ್ದಿಲ್ಲ, ಬರದವ ಶಾಸ್ತ್ರ. ಹಿಂಗೇ ಹೋಗ್ತಮ್ಮ, ಹಿಂಗೇ ಇರಬೇಕು ಅಂತ ಹೇಳಿದಾಗ ಹಂಗೆ ಬಂದಿವಿಲ್ಲ. ಅವರ ನಡೆಯಲ್ಲಿ ಒಂದು ಚೂರು ಮಾತ್ರ ತಪ್ಪಿಲ್ಲ, ನುಡಿಯಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು. ನಡೆ ಬಹಳ ಮುಖ್ಯ ಅದ. ಅದಕ್ಕೆ ಅವನ ನಡೆಯನ್ನು ಅನುಸರಿಸು. ನಮ್ಮ ಗುರುಗಳು ಹಿಂಗೆ ಇದ್ರಪ್ಪ, ನಾವು ಹಂಗೆ ಇರಬೇಕು. ಆಯ್ತು, ಎಲ್ಲ ಗುಣಗಳು ಪ್ರಾಪ್ತಿ ಅದು ಇಲ್ಲ. ಹಾಗಾಗಿ ಬಹಳ ಸರಳತೆಯಿಂದ ಅವರ ಸ್ಮರಿಸು, ಅನುಸರಿಸು ಮತ್ತು ಅವರನ್ನು ನೋಡಂದ್ರು. ಹೇಗೆ ನೋಡೋದು ಅಂದರೆ, ಗುರುವಿನ ವಾಸಸ್ಥಾನ, ಯೋಗಿಗಳ ವಾಸಸ್ಥಾನ ಎಲ್ಲಾನ ಇತ್ತು ಅಂದರೆ, ಪ್ರಾಪ್ತಿಯಾಗಿತ್ತಂದರೆ, ಕನಿಷ್ಠ ಒಂದು ದಿನಕ್ಕೆ ಒಂದು ಸಲ ಆದರೂ ಕೂಡ ಅವರನ್ನು ಏನು ಮಾಡಬೇಕು? ದರ್ಶನವನ್ನು ಮಾಡಬೇಕಂತ. ಒಂದು ಸಲವಾದರೂ ದರ್ಶನ ಮಾಡು. ಮತ್ತೆ ಅವರನ್ನು ಸಂತೋಷವಾಗುವ ಹಾಗೆ ನೀನು ಅವರನ್ನು ನೋಡು. ನಿನ್ನ ಮನಸ್ಸಿಗೆ ಬಂದಾಗ ನೀ ಹೋಗಿ ನೋಡಬೇಡ. ನಿನ್ನ ನಡೆ ನುಡಿ, ನೀನು ಬರುವ ದಾರಿ, ನೋಡುವ ನೋಟ, ಮನಸ್ಸಿನ ಮಾಟ ಇವೆಲ್ಲ ಗುರುಗಳಿಗೆ ಗೊತ್ತಾಗಲ್ಲಂತ ಕಬಡ್ರಿ. ಗುರುಗಳಂದ್ರೇನು? ಜ್ಞಾನಿಗಳಂತ. ಅದಕ್ಕೆ ಅವ್ರನ್ನ ಕಾಣುವ ಸಂದರ್ಭದಲ್ಲಿ ನೀನು ಹೆಂಗಾಗು ಅಂದರೆ, ದೇವರ ದರ್ಶನ ಮಾಡುವಾಗ ಆಮೆ ತನ್ನ ಇಂದ್ರಿಯಾದಿಗಳನ್ನು ಹೆಂಗೆ ಒಳಗೆ ಇಟ್ಟುಕೊಂಡು ಬಂದದ, ಅದರಂಗೆ ಎಲ್ಲ ಕುಹುಕಗಳನ್ನು, ಎಲ್ಲ ಕುತ್ಸುಕಗಳನ್ನು ಬಿಟ್ಟು ಬಂದಾಗ ನೋಡು, ಆವಾಗ ಅವರ ಕರುಣೆ ಆಗ್ತದೆ. ಅವ್ರ ಕರುಣೆ ಆಗ್ತದೆ, ಅದು ರಕ್ಷಣೆ ಆಗ್ತದೆ, ಅದು ಬದುಕ್ತದೆ. ಹೀಗೆ ಮತ್ತೆ ಅವರ ಕೂಡ ಏನು ಮಾಡು? ಮಾತನಾಡು.
ಅವರು ಮಾತಾಡಕ್ಕೆ ತಯಾರಿರ್ತಾರೆ. ನಿಮ್ಮ ಮಾತು ಹೇಗಾವಂತ ನೋಡಿ ಮಾತಾಡಕ್ಕೆ ತಯಾರಾದ್ರೆ ವಿನ ನನ್ನ ಮಾತೇ ಆಡ್ಬೇಕಂತ ಹೋದ್ರೆ ಮಾತಾಡಂಗಿಲ್ಲ ಅವರು. ನೋಡಲ್ಲ ಬಸವಣ್ಣಂದ್ರೆ ನಿಮ್ಗೆ ಎಷ್ಟು ಸಲ ಮಾತಾಡೋರು. ಶಾಸ್ತ್ರ ಬಿಟ್ಟ ಮೇಲೆ ಕಾಲೇಜಿಂದಾಗ ಅವರು ಮಾತಾಡ್ತಿದ್ರು. ಸಮಯ ಇದ್ದಾಗ ಯಾವ ಮಾತಾಡ್ತಿದ್ರು, ಅರೇ ಬರೇ ಶಾಸ್ತ್ರ ಮಾತು ಆಡಿದ್ರೆ, ಇಲ್ಲಂದ್ರೆ ಇಲ್ಲ. ಅದು ಶಾಸ್ತ್ರದಲ್ಲಿ ಕೇಳ್ರಿ ತಮ್ಮ, ಕಟ್ಟೆ ಮೇಲೆ ಕುಂತಾಗ ಕೇಳಬೇಡ ಅಂತಿದ್ರು. ಮತ್ತೆ ಶಾಸ್ತ್ರ ಎದಕ್ಕಾಗಿ ಇಟ್ಟಿವಿ? ನಿಮಗೋಸ್ಕರ ಒಂದು ಸಮಯ ಇಟ್ಟಿವಿಲ್ಲ. ನೀನು ಸಂಸಾರ ಎಲ್ಲ ನೆಟ್ಟಗ ಮಾಡಿ ಮನೆ ಮಾರೆಲ್ಲ ಒಂದಿಗೆ ಮಾಡ್ಕೊಂಡು ನಿನಗೆ ಸಮಯ ಸಿಕ್ಕರೆ ಶಾಸ್ತ್ರಕ್ಕೆ ಬರೋನು ನಿನಗೆ ಯಾವಾಗ ಆಗ್ತದ ಜ್ಞಾನ ಅಂತಿದ್ದು? ನಿನಗಾಗ್ತದ ಜ್ಞಾನ? ಹಂಗ ಅವರು ಶಾಸ್ತ್ರ ಇದಕ್ಕಾಗಿ ಇಟ್ಟಿವಿ, ಅಲ್ಲೇ ಕೇಳು. ನೀವು ಮನ್ಸಿಗೆ ಬಂದಾಗ ಕೇಳಕ್ಕೆ ಇದೇನು ಹೋಟ್ಲ ಬೀಗನ ಮನೆ ಮಾಡಿದ್ದೇನೆ ಅಂತಿದ್ರು. ಮತ್ತೆ ಬಹಳ ಹೇಳ್ಯಾರ ಅವರು. ಹೀಗೆ ಮಾಡಿದಾದರೆ ಆತನನ್ನ ಪೂಜಿಸು ಅಂದ್ರೆ ಅರ್ಚಿಸು, ಬಣ್ಣಿಸು ಅಂದ್ರು. ಬಣ್ಣಿಸಂದ್ರೆ ಏನು? ಬಣ್ಣ ಹೊಡೆಯೋದಲ್ಲ, ಅವನಿಗೆ ಬಟ್ಟೆ ತಂದು ಮೈ ಮೇಲೆ ಅಲಂಕಾರ ಮಾಡೋದಲ್ಲ. ಆತನಿಗೆ ಬಣ್ಣಿಸು ಅಂದ್ರೆ ಆತನಲ್ಲಿ ಇರುವಂತ ಒಳ್ಳೆಯ ಗುಣಗಳನ್ನ ಸ್ತುತಿ ಮಾಡಿ ಜನರ ಮುಂದೆ ಹೇಳು. ಏನ್ ಹೇಳಂದ್ರು? ಗುರುವಿನ ಯೋಗಿಯ ವಿಚಾರವನ್ನ ನೀನು ಸ್ತುತಿ ಮಾಡಿ ಹೇಳು. ಇದು ಎಷ್ಟು ಮಂದಿ ಮಾಡ್ತಾರೆ? ಗುರುವಿನ ಮೇಲೆ ಅಪಕೀರ್ತಿಯನ್ನ ಮಾಡಿ ಊರೂರಿಗೆ ತಿರುಗಿ ಹೇಳ್ತಾರ. ಊರೂರಿಗೆ ತಿರುಗಿ ಹೇಳ್ತಾರ. ಒಳ್ಳೆಯ ಗುಣಗಳನ್ನ ಹೇಳಕ್ಕಾಗಲ್ಲ. ಒಳ್ಳೆ ಗುಣ ಹೇಳಕ್ಕಾಗದಿಲ್ಲ. ಯಾಕಾಗದಿಲ್ಲ ಅಂದ್ರೆ ಪಾಪದ ಫಲ. ಇವ್ರಿಗೆ ಹೇಳಿದ್ರೇನು ಅದಕ್ಕೆ ಮುಕ್ತಿ ಆಗೋದಿಲ್ಲ, ಹೇಳದಿದ್ರೆ ಅದು ಏನು ನರಕಕ್ಕೆ ಹೋಗೋದಿಲ್ಲ. ಮೊದಲೇ ಅವ್ರು ಪಾರಾಗಿರ್ತಾರೆ ಜ್ಞಾನಿಗಳು. ಆದರೂ ಕೂಡ 20 ವರ್ಷದಿಂದ ನೀವು ಕೇಳಿರ್ಬೋದು, ನನ್ನ ಬಾಯಲ್ಲಿ ಬಸವಾನಂದರ ವಿಚಾರವನ್ನ ಎಷ್ಟು ಸಲ ನಾನು ಹೇಳ್ತಾ ಇದ್ದೇನೆ. ಅಲ್ಲ, ಇದ್ದದ್ದು ಇದ್ದಾಗ ಹೇಳ, ಅದನ್ನ ಕಲಿಬೇಕಲ್ಲ ನಾವು. ಅದನ್ನ ಸ್ತುತಿಸಿ ಆಮೇಲೆ ಸ್ತ್ರೀಯಡೆ ಇಷ್ಟು ಮಾಡಿದ್ರೆ ಸಾಕು. ಯಾವುದೇ ಪಾಪವನ್ನ ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಇನ್ನೊಂದು ಕರ್ಮವನ್ನ ಮಾಡುವ ಅವಶ್ಯಕತೆ ಇಲ್ಲ. ಮತ್ತೆ ಮಾಡ್ತೈತಿ. ಹಾಗಾಗಿ ಆ ಪುಣ್ಯವು ಅಭಿವೃದ್ಧಿಯಾಗಿ ಸತ್ಯವಾದ ಮುಕ್ತಿಯು ಅನಾಯಾಸವಾಗಿ ದೊರೆಯುವುದು. ನೀನು ಹೋಗಿ ಅವರಿದ್ದ ಜಾಗದಲ್ಲಿ ಹೋಗಿ ಅವ್ರ ಮಠದಲ್ಲಿ ಸೇವೆ ಮಾಡಿ ಎಷ್ಟು 10 ವರ್ಷ 12 ವರ್ಷ ಕಾಲ ಕಳೆದು, ಅಥವಾ ಅನುಕೂಲ ಇತ್ತಂದ್ರೆ 10-15 ವರ್ಷ ಮನೆಯಲ್ಲಿ ಆದರೂ ಕೂಡ ಇದ್ದು ಇವೆಲ್ಲ ಮಾಡೋಕ್ಕಾಗದಿದ್ದರೆ ಇಷ್ಟಾದ್ರೂ ಮಾಡಂದ್ರು ಅವರು. ಎಷ್ಟು ಮಾಡು. ಹಾಗಾಗಿ ಅದಕ್ಕೆ ಏನು ಮಾಡು, ಅವಶ್ಯವಾಗಿ ಯೋಗಿಯವರನ್ನ ಶರಣು ಹೋಗಂದ್ರು. ಯಾರಿಗೆ ಶರಣು ಹೋಗಬೇಕು? ಯೋಗಿಯವರನಿಗೆ ಶರಣು ಹೋಗು. ಹಾಗಾಗಿ ಅಂಥ ಜ್ಞಾನ ಯೋಗಿಯಲ್ಲಿ ಅಂಥ ಶಕ್ತಿ ಆದ್ರಿ ಅಂದ್ರೆ, ತನಗೆ ಮಹಾಪಾಪ ವಿನಿತು ಉಳ್ಳೊಡೆ ಅನಿತು ತೊಟ್ಟನೆ ಕೆಟ್ಟು ಹೊರಮುಕ್ತಿ ದೊರಕೊಳ್ಳುವುದು ವನಿತೆ ಕೇಳಲೆ. ಯೋಗಿಯವರನ್ನ ಮೆಲ್ಲಡಿ ದರ್ಶನ ಮಾತ್ರದಿಂದ ಇದು ಪರಮಾರ್ಥ. ಏನು ಮಾತಾಡ್ತಾರ ಮಹಾತ್ಮರು? ಹೇ ಸ್ತ್ರೀಯರಾದ ಮೈತ್ರಿ, ನಾನು ಹೇಳೋದನ್ನ ನೀ ಕೇಳು. ಅಂಥ ಯೋಗಿಯವರನ್ನ ಮೆಲ್ಲಡಿ ಅಂದ್ರು. ಮೆಲ್ಲಡಿ ಅಂದ್ರೇನು? ಮೆಲ್ಲಕ್ಕೆ ಹೋಗಂತಲ್ಲ, ಆತನ ಮೃದುವಾದ ಪಾದಗಳು.
ಜ್ಞಾನಿಯ ಪಾದ ಹೆಂಗದ ಮೃದು ಅವ ಅಂದ್ರೆ ಏನಂತ ಅರ್ಥ ಮಾಡ್ಬೇಕು? ಸೂಕ್ಷ್ಮ ವಿಚಾರ ಇರಲಿ. ಆ ಮೃದುವಾದ ಪಾದಗಳ ದರ್ಶನ ಮಾತ್ರದಿಂದ ತನಗೆ ಮಹಾಪಾಪವೆನಿತು. ಪಾಪಗಳು ಬೇರೆ, ಮಹಾಪಾಪಗಳು ಬೇರೆ. ಇಲ್ಲಿ ಪಾಪದ ಬಗ್ಗೆ ಹೇಳಂಗಿಲ್ಲ. ಮಹಾಪಾಪಗಳು ಎಷ್ಟವ ಲೆಕ್ಕಿಲ್ಲ. ಅಷ್ಟು ಮಹಾಪಾಪಾದಿಗಳು ಎಷ್ಟು ಇದ್ದರೂ ಕೂಡ ಅವೆಲ್ಲ ತೊಟ್ಟನೆ ಅಂದರೆ ಬೇಗನೆ ಕೆಟ್ಟು ನಾಶವಾಗಿ ಎಲ್ಲ ನಾಶ ಆತವಂತ ನೋಡ್ರಿ, ಕೆಟ್ಟು ಹೋಗ್ತಾವಂತ. ಯಾಕಂದ್ರೆ ಅದು ಮೊದಲೇ ಜ್ಞಾನ ಅಂದ್ರೆ ಜ್ಞಾನಾಗ್ನಿ. ಅಗ್ನಿಯ ಸಮೀಪದಲ್ಲಿ ಎಲ್ಲವೂ ತಟ್ಟನೆ ಕೆಟ್ಟು ಹೋಗ್ತಾವ. ಏನು ಇವತ್ತು ಬೆಂಕಿ ಹಚ್ಚಿದ್ರೆ ಇನ್ನ ಒಂದು 3 ವರ್ಷಕ್ಕೆ ಸುಟ್ಟೋಗ್ತಾವ. ಈಗ ಬೆಂಕಿ ಹತ್ತಿದ್ರೆ ಕೆಲವೊಂದು ಹಿಂಗ ನೋಡಿದ್ರೆ ಸುಟ್ಟೋಗ್ತಾವ. ಅದರಂತೆ ತನ್ನ ಸ್ವರೂಪ ಆನಂದದಲ್ಲಿ ತಲ್ಲೀನನಾದಂಥ ಯೋಗೀಶ್ವರನ ಪಾದ ಅರವಿಂದಗಳು ಅಂದ್ರೇನು? ಯಾರ ತಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಸಿದ್ಧ ಜ್ಞಾನ ಯೋಗಿಯಾದಂಥ ವ್ಯಕ್ತಿಯ ಪಾದಗಳೇ ಮೃದು ಪಾದಗಳು ಅಂತ ಅರ್ಥ. ಅವನ ಪಾದ ಮೃದು ಪಾದ. ಮತ್ತೆ ಕಾಲು ಬಿರುಸಾವ್ರಿ, ಕಾಲು ಬಿರುಸಾವ ಹೆಂಗ್ ಮಾಡ್ಬೇಕು ಇವನು? ಅಲ್ಲ ಅಂತನಂಗಿಲ್ಲ. ಮತ್ತೆ ಭಾಳ ಅಜ್ಞಾನಿಗಳ ಥರ ಪಾದಗಳು ನೋಡಿದ್ರೆ ಹೂ ಇದ್ದಂಗೆ ಇರ್ತಾವ. ಶಾಸ್ತ್ರದಾಗ ಮತ್ತೆ ಹಿಂಗೆ ಹೇಳ್ಯಾರಲ್ಲ, ಇವ್ರ ಪಾದ ಮೆತ್ತಗವ, ಇತನೇ ಯೋಗಿ ಅಂತ ನಮ್ಮಂಗಿಲ್ಲ. ಅಲ್ಲ ಅಂತ ಅನ್ನಂಗಿಲ್ಲ. ಶರಣ ಜನರ ಸದು ಹೃದಯದೊಳು ಪರಿಶೋಭಿಸುತ್ತದೆ ನಿನ್ನ ಪಾದ ದಿವ್ಯ ಪಾದ. ಹಾಗಾಗಿ ಇಲ್ಲಿ ಶ್ರೇಷ್ಠವಾದ ಮುಕ್ತಿ ದೊರೆತದ. ಮತ್ತೆ ಸಾಯುಜ್ಯ ಪದವಿ ಅಂದ್ರು. ಸಾಲೋಕ್ಕೆಲ್ಲ ಸಾಮೀಪ್ಯೆಲ್ಲ ಸಾಯುಜ್ಯ. ಅದು ಪರಮಾರ್ಥವಿದು ಅಂದ್ರೆ ಭಗವಂತನೇ ಕೈ ಎತ್ತಿ ಹೇಳ್ತಾನಂದ್ರು. ಸತ್ಯವಿದು ಸತ್ಯವಿದು ಸತ್ಯವಿದು. ಪರಮಾತ್ಮನೇ ಸತ್ಯ ಅಂತ ಹೇಳಿದ ಮೇಲೆ ಇದು ಸುಳ್ಳೇನ್ರಿ ಅಂತ ಕೇಳಿದ್ರೆ ಅರ್ಥನೇ ಇಲ್ಲ ಅಂತ. ಅದು ಪರಮಾತ್ಮನೇ ಹೇಳಿದ್ಮೇಲೆ ಇದು ಸಂಶಯ ಆದ್ರೆ ಸುಳ್ಳೇನ್ರಿ ಹೆಂಗ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಉತ್ತರ? ಅದು ಆ ಕಾರಣದಿಂದ ಅಂಥ ಗುರುಗಳಿದ್ದಲ್ಲಿ ಬ್ರಹ್ಮ ಹತ್ಯಾದಿ, ಮೊನ್ನೆ ಹೇಳಿನ ಬ್ರಾಹ್ಮಣ ಹತ್ಯೆ, ಸ್ತ್ರೀ ಹತ್ಯೆ, ಗೋಹತ್ಯೆ ಇವೆಲ್ಲ ಮಹಾಪಾಪಗಳು ಎಷ್ಟಿದ್ದರೂ ಕೂಡ ಕ್ಷಣದಲ್ಲಿಯೇ ಹೋಗ್ತಾವಂದ್ರು. ಅಂದ್ರೆ ಎಷ್ಟು ಇರಬಹುದು ಜ್ಞಾನಿಯಲ್ಲಿ ಅಂತ ಶಕ್ತಿ. ಹಾಗಾಗಿ ವಿನಯಾದಿ ಗುಣಗಳಿಂದ ಏನು ಮಾಡು, ಗುರುಗಳನ್ನು ಕುರಿತು ಅವಶ್ಯವಾಗಿ ಶರಣ ಹೋಗು. ವಿನಯ ಅಂದ್ರೆ ನೋಡ್ರಿ, ವಿನಯ ಅಂದಲ್ಲಿ ಮಾತು ಮನಸ್ಸಿಗೆ ಸಂಬಂಧ ಇರಬೇಕು. ಇದು ವಿನಯ. ವಿನಯ ಅಂದ್ರೆ ಮ್ಯಾತ್ತಾಗಿ ಮಾತಾಡ್ಬೇಕಂತಿಲ್ಲ. ಕಠೋರವಾಗಿ ಮಾತಾಡಿದ್ರೆ ಅದು ವಿನಯ ಅಲ್ಲ ಅಂತ ಅರ್ಥ ಅಲ್ಲ. ಊರಿಗೆ ಕೇಳಂಗನ ಹೇಳು, ಕಿವಿ ಕೇಳಂಗನ ಹೇಳು. ಯಾರು ಬೇಡ, ನಿನ್ನ ಮಾತಿಗೆ, ಹೃದಯಕ್ಕೆ ನಿನ್ನ ಮಾತಿಗೆ ಸಂಬಂಧ ಇರಬೇಕು. ಅಂದ್ರೆ ಅದು ವಿನಯ ಅಂತಾರದು. ಒಳಗೊಂದು ಹೊರಗಂದಿದ್ರೆ ನೀನು ಒಳಗೊಮ್ಮೆ ಹೋಗ್ಬೇಕು, ಹೊರಗೊಮ್ಮೆ ಬರ್ಬೇಕು, ಇಷ್ಟೇ. ಎಲ್ಲ ಅಲ್ಲ, ಒಳಗೋಗೋದು ಹೊರಗೋಗೋದು. ಯಾಕೆ ಹುಟ್ಟಿತಮ್ಮ ಸಾಯೋದಕ್ಕೆ, ಯಾಕೆ ಸತ್ತಿತಮ್ಮನ ಹುಟ್ಟೋದಕ್ಕೆ. ಹಾಗಾಗಿ ಯಾಕ್ರಿ ಅಂದ್ರೆ ಮತ್ತೆ ಒಳಗೊಂದು ಹೊರಗೊಂದು ಅದಲ್ಲ. ಅದಕ್ಕೆ ಒಳಗೋಗ್ಬೇಕು, ಹೊರಗೆ ಬರ್ಬೇಕು. ಹೀಗೆ ಯೋಗಿಯವರನ್ನ ಗುಣದೋಷಗಳನ್ನು ಅರಿಸಬಾರದು ಅಂತ ಹೇಳಿದರು. ಯಾಕಂದ್ರೆ ನಾನು ಹೇಳ್ತೇನೆ, ಮೈತ್ರ ನೀ ಕೇಳಂತ.
ಗುಣದೋಷದೆಣಿಕೆ ತನ್ನೊಳಗೆ ಇಲ್ಲದಿರಪ್ಪ ನಿರ್ಗುಣ ಯೋಗಿವರನ ದೇಹದ ಕರ್ಮಗಣದಳು ಗುಣ ದೋಷ ಅರಸಲು ಇಲ್ಲೆಂದು ಸದ್ಗುಣ ನಿಧಿ ಮೈತ್ರಿಯಿ ತಿಳಿ ನೀನು. ಯಾಕಲ್ಲಿ ಹುಡುಕಕ್ಕೆ ಹೋಗ್ಬೇಡ ಅಂತ ಹೇಳಿದ್ರೆ, ಈಗ ಬೈಲಾದ ಬಯಲಲ್ಲಿ ಸುಮಾರು ಎಷ್ಟೋ ಜೀವರಾಶಿಗಳು ಪಕ್ಷಿಗಳ ಚಿಟ್ಟೆ ಪಕ್ಷಿಗಳು ಆಕಾಶದಲ್ಲಿ ಹಾರಾಡ್ತಾವೆ. ಹೌದು, ಆ ಬಯಲಿನಲ್ಲಿ ಪಕ್ಷಿಗಳ ಹೆಜ್ಜೆ ಗುರುತು ಹುಡುಕಕ್ಕೋದು ಸಿಗ್ತವೆ. ಬಯಲಿಗೆ ತಿರುಗಾಡವಿಲ್ಲ ಅಂತಾರೆ. ಎಷ್ಟು ಒಂದ ಎರಡ ಸಾವಿರಾರು ಲಕ್ಷಗಟ್ಟಲೆ ಪಕ್ಷಿ ತಿರುಗಾಡ್ತಾವೆ. ಆದ್ರೆ ಒಂದು ಹೆಜ್ಜೆ ಆದ್ರೂ ಸಿಗ್ತದೆ ಹುಡುಕಿದ್ರೆ. ಅದ್ರಂಗ ನೋಡಂಗ ಯಾಕೆ ಬಯಲಿಗೆ ರಮ ಹಾಕೋರು? ಕಾರಣ ಅನಂತ ಗುಣಭೂಷಿತಳಾದಂಥ ಮೈತ್ರೇಯಿ ಕೇಳು. ಗುಣಗಳ ಸಂಬಂಧಗಳ ದೋಷ ಯಾವುವು? ತ್ರಿಗುಣ ಸಂಬಂಧ ದೋಷ, ಸತ್ವ ರಜ ತಮ. ಇವನೇನ ತ್ರಿಗುಣ ಅತೀತ, ಗುಣಗಳಿಗೆ ಅತೀತ ಅಂದ್ರೆ ದೂರ ಅಂತ ಅಂದಾಗ, ಅಷ್ಟು ಗುಣಾತೀತನಾಗಿರ್ತಕ್ಕಂಥ ಯೋಗಿಯಲ್ಲಿ ಗುಣಗಳನ್ನು ಹುಡುಕಕ್ಕೆ ಹೋದರೆ ಬೈಲಿಗೆ ಹೆಜ್ಜೆ ಹುಡುಕಿದಾಗ ಅಂತ ಸಿಗೋದಿಲ್ಲ. ಹಾಗಾಗಿ ಆತ ಸಚ್ಚಿದಾನಂದ ನಿರ್ಗುಣ ಪರಬ್ರಹ್ಮ ಸ್ವರೂಪ. ಅತೇನಾಗ್ಯಾನ? ಸಚ್ಚಿದಾನಂದ ನಿರ್ಗುಣ ಸ್ವರೂಪ, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಸ್ವರೂಪದಲ್ಲಿದ್ದು, ಆತನ ಶರೀರದಿಂದ ಉಂಟಾದ ಕರ್ಮಗಳ ಸಮೂಹದಲ್ಲಿ ಯಾವ ದೋಷಗಳಿಲ್ಲ. ಆತಗ ದೇಹ ಇತ್ತು ಅಂದರೆ ದೇಹದಿಂದ ಮಾಡಿದ ಕರ್ಮ ಫಲಗಳು ದೋಷಗಳು ಪುಣ್ಯನಲ್ಲಿ ಪಾಪನಲ್ಲಿ ಪ್ರಾಪ್ತಿ ಆಗ್ತವೆ. ಹೌದು. ಹಾಗಾಗಿ ಯಾವುದನ್ನು ನೋಡಬೇಡ ಅಂದ್ರು, ಆತನಲ್ಲಿ ಯಾವುದೊಂದು ನೋಡಬೇಡ ಅಂದ್ರೆ ಏನೊಂದು ದೋಷವು ನೋಡೋಕೋಬೇಡ. ಕಾರಣ ಆತನಲ್ಲಿ ಭಕ್ತಿಯಿಂದ ಶರಣಾಗತರಾಗತಕ್ಕದ್ದೆಂದು ಭಾವ. ಏನು ಮಾಡ್ಬೇಕ್ರಿ ನಾವಂದ್ರೆ ಬರೇ ಭಕ್ತಿಯನ್ನು ಮಾಡು, ಭಕ್ತಿಯನ್ನು ಮಾಡಿದರೆ ಮುಕ್ತಿಯನ್ನು ಒಲಿದು ಈಶನು ಈಯನು ಅಂದ್ರೆ ಕೊಡುವನಂತ. ಹಾಗಾಗಿ ಅಂಥ ಮಹಾತ್ಮರಲ್ಲಿ ನಾವು ಹೇಗಿರಬೇಕು ಅನ್ನೋದು ಶಾಸ್ತ್ರ ಕೇಳಿದ ಮೇಲೆ ಬರ್ತಾವ. ಕೇಳೋತನ ಬರೋದಿಲ್ಲ, ಗೊತ್ತೇ ಇಲ್ಲಲ್ಲ ಪಾಪ. ಆದರೂ ಕೂಡ ಕೆಲವು ಜನ ಕೇಳಿದ ಮೇಲೆ ಬಂದರೂ ಕೂಡ ಮತ್ತೆ ಮರ್ತೋತಾವ. ಕೇಳಿದ ಮೇಲೆ ಬರ್ತಾವ ಸಹಜ, ಕೇಳಿದ ಮೇಲೆ ಹೋಗ್ತಾವಲ್ಲ, ಅದಕ್ಕೆ ಏನು ಮಾಡಬೇಕು? ಕೇಳಿದ ಮೇಲೆ ಹೋಗೋದು. ಅದಕ್ಕೆ ಅದೊಂದೇ ಉತ್ತರ, ಅದ ಕಡೆ ಇದೀ ಕಡೆ. ಯಾಕಂದ್ರೆ ಇನ್ನ ಗಟ್ಟಿ ಆಗಿಲ್ಲ. ಜನ್ಮಾಂತರದ ಕರ್ಮ ಫಲಗಳು ಪಾಪದ ಫಲ ಈ ಜನ್ಮದಾಗ ಮುಗುದಿಲ್ಲ. ಮುಗಿಲಾರ್ದಕ್ಕಾಗಿ ಕರ್ಣತ್ರಯ ದೋಷಗಳೇನಾವ, ಆ ದೋಷಗಳು ಬಿಡುಗಡೆ ಆಗೋದಿಲ್ಲ. ಆ ದೋಷ ಬಿಡುಗಡೆ ಆಗೋದಿಲ್ಲ ಎಲ್ಲಿವರೆಗೂ, ಅಲ್ಲಿವರೆಗೂ ಇದು ತಿಳಿಯೋದಿಲ್ಲ. ತಿಳಿದಂಗೆ ಆಗ್ತದ ಅಷ್ಟೇ. ಆ ಕಾರಣಕ್ಕಾಗಿ ಇಲ್ಲಿ ಯೋಗೀಶ್ವರಂಗೆ ಸರ್ವಾಧಿಕ್ಯ ನಿರೂಪಣೆ ಅಂದರೆ ಆತನು ಸರ್ವಕ್ಕೆ ಅವನೇ ಅಧಿಕ. ಅದಕ್ಕೆ ಹೇಳ್ತು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ಅವನೇ ಅಧಿಕ. ಅದಕ್ಕೆ ನ ಗುರೋರಧಿಕಂ. ಯಾರು ಅಧಿಕ ಅಂದರೆ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಯಾವುದು, ಯಾವ ವಸ್ತು ಅದ, ಯಾರಂದ್ರೆ ಗುರು ಅಂತಲೇ ಹೇಳಿದ್ರು ನೋಡ್ರಿ. ಗುರು ಅಂದರೆ ಅಂತ ಜ್ಞಾನ ಸಿದ್ಧ ಯೋಗಿ ಅಂತ ಅರ್ಥ ಮಾಡೋಕೆ ವಿನ
ಇಲ್ಲಿ ಪ್ರಸಿದ್ಧ ಯೋಗಿಗಳನ್ನ ಆರ, ನಿಷಿದ್ಧ ಯೋಗಿಗಳನ್ನ ಆರ, ಮತ್ತು ಇನ್ನೇನೋ ನಾನಾ ಪ್ರಕಾರದ ಯೋಗಿಗಳು ಆರ ಜಗತ್ತಿನಲ್ಲಿ. ಆದರೆ ಇಲ್ಲಿ ಹೇಳ್ತಕ್ಕಂಥ ಮಾತು ಒಬ್ಬ ಸಿದ್ಧ ಜ್ಞಾನ ಯೋಗಿ ಅಂತ. ಅವ್ರು ಎಷ್ಟು ಮಂದಿ ಸಿಗ್ತಾರೆ ಜಗತ್ತಿನಲ್ಲಿ ಅಂದರೆ, ಹಿಂದಿನ ಕಾಲದಲ್ಲಿ ಹೇಳಿದ ಮಾತು, 1000ಕ್ಕೆ ಒಬ್ಬ ಸತ್ಪುರುಷ, ಲಕ್ಷಕ್ಕೆ ಒಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಯಾವಾಗ ಹೇಳ್ಯಾರ? ಬಸವಣ್ಣವ್ರ ಕಾಲದಲ್ಲಿ. ಆವಾಗ ಎಷ್ಟಿತ್ತು ಧರ್ಮ, ಎಷ್ಟಿತ್ತು ಅಧರ್ಮ, ಎಷ್ಟಿತ್ತು? ಕೃತಾಯುಗ ತ್ರೇತಾಯುಗದಿಂದ ಬಂದವು ಇವೆಲ್ಲ. 3 ಭಾಗ ಧರ್ಮ, 1 ಭಾಗ ಅಧರ್ಮ ಇದ್ದಾಗ ಹೇಳಿದ ಮಾತು ತಮ್ಮ ಅಂತ ಹೇಳ್ತಾರೆ ಅವರು ತಾತನವರು ಗುರುಗಳು, ಕೋಟಿಗೊಬ್ಬ. ಈಗ 3 ಭಾಗ ಅಧರ್ಮ, 1 ಭಾಗ ಧರ್ಮ ಅದ. ಈಗನೂ ಕೋಟಿಗೊಬ್ಬರಂತ ಅನ್ಕಂತ ಹೋಗದೆ. ಅದಕ್ಕೆ ಹೇಳಿದ್ರು 3000ಕ್ಕೊಬ್ಬ ಭಕ್ತ ಸತ್ಪುರುಷ, 3 ಲಕ್ಷಕ್ಕೊಬ್ಬ ಭಕ್ತ, 3 ಕೋಟಿಗೊಬ್ಬ ಶರಣ ನಮಗಂತ. 3 ಕೋಟಿಗೊಬ್ಬ. ಹಾಗಾಗಿ ಇಲ್ಲಿ ಅನಂತ ರೀತಿಯ ಭೋಗ ಮೋಕ್ಷಗಳು ಉಂಟಾಗ್ತವಂತ ಹೇಳಿದ್ರು. ಒಂದು ಏನು ಆಗಬಾರ್ದು ನಮ್ಗೆ ಅಂತ ಹೇಳಿದ್ರೆ, ಸರಳವಾದ ಮಾತು ಹೇಳ್ಬೇಕಾದ್ರೆ, ಯೋಗಿ ವರ್ಣನೆಗೆ ಶರಣು ಹೋಗುವಂತಕ್ಕಂಥ ಮಾತು ಈ ಸೂತ್ರದಲ್ಲಿ ಅತ್ಯಂತ ಪ್ರಾಮುಖ್ಯವಾದ ಮಾತು. ಒಟ್ಟಾರೆ ಏನು ಹೇಳ್ತಾರೆ ಅವರು, ಅಂತ ಯೋಗಿಗೆ ಶರಣಾಗತನಾಗು, ಶರಣು ಹೋಗು, ಯಾವ ರೀತಿ ಹೋಗಬೇಕನ್ನೋ ವಿಚಾರವನ್ನು ಹೇಳಿದರು. ನಮ್ಮ ಅನುಭವಕ್ಕೆ ಬರಬೇಕಾಗಿತ್ತಂದರೆ ಬಹಳ ಪ್ರಮಾಣಗಳನ್ನು ನೀವು ಕೇಳಿರಿ, ಮತ್ತು ಹೊಸದೊಂದು ವಿಚಾರ ಮಾಡೋದು, ಹಳೆಯವ ಮಾಡಬಾರ್ದಂತ ಅರ್ಥ ಅಲ್ಲ. ಸಾಮಾನ್ಯವಾಗಿ ಇಲಿಗಳು ಅಂತ ನೋಡಿರಿ, ಇಲಿ ಅಂತ ಅವಲ್ಲ, ಇಲಿ ಆವ, ಮತ್ತು ದನಗಳಂತಾವ, ಎತ್ತುಗಳಂತಾವ, ಆಕಳಂತಾವ. ಮತ್ತೆ ಇಲಿಗಳನ್ನು ನೋಡಿವಿ. ಎಲ್ಲ ಇಲಿಗಳನ್ನ ಮನೆಯಲ್ಲಿ ಬಂದರೆ ಹುಡುಕಾಡಿ ಪಾಷಾಣ ಹಾಕಿ ಬಲೆ ಹಾಕಿ ಅವುಗಳನ್ನ ಹಿಡಿದು ಕೊಲ್ಲಿ ಅವುಗಳನ್ನ ಸರ್ವನಾಶ ಮಾಡ್ತೀವಿ. ಇಲಿ. ಮತ್ತೆ ಎಲ್ಲ ಎತ್ತುಗಳನ್ನ ದನಗಳನ್ನ ಬಳಕೆ ಮಾಡ್ತೀವಿ, ಹಾಲು ಬಳಸ್ತೀವಿ. ಮತ್ತು ಎತ್ತಿದ್ರೆ ರೈತ ಒಕ್ಕಲ್ತನಕ್ಕೆ ಉಪಯೋಗ ಮಾಡ್ತಾನ, ಬಳಸ್ತಾನ. ಎಲ್ಲ ಆದಮೇಲೆ ಕೊನೆಗೆ ಹಾಲು ಕುಡಿದವನು ಕೂಡ ಆಕಳನ್ನು ಕಟಗಿ ಕೊಡ್ತಾನ. ದುಡ್ಸ್ಕೊಂಡ ರೈತ ಆದರೂ ಕೂಡ ಎತ್ತನ್ನು ಯಾರಿಗೆ ಕೊಡ್ತಾನೆ? ಕಟಗಿ ಕೊಡ್ತಾನ. ಇದಕ್ಕೆ ಗೊತ್ತಿದ್ದ ಮಾತು. ಆದರೂ ಕೂಡ ಎಲ್ಲ ಇಲಿಗಳಲ್ಲಿ ಅದು ಒಂದು ಇಲಿನೇ. ಎಲ್ಲ ಬಸವಗಳಲ್ಲಿ ಅದೊಂದು ಬಸವನೇ. ಈಗ ಗಜಾನನಂ ಭೂತಗಣಾದಿ ಸೇವಿತಂ, ಗಣೇಶನ ವಾಹನ ಯಾವುದು? ಇಲಿ. ಹೌದ್ರೆ? ಆ ಇಲಿ ಎಲ್ಲಿ ಅದ? ಗಣೇಶನ ಸಮೀಪನ ಅದ ನೋಡು. ಅದಿಲ್ಲ. ಮತ್ತೆ ಅದನ್ನ ಯಾರನ್ನ ಬಲಿ ಹಾಕಿ ಪಾಷಾಣ ಹಾಕಿ ಕೊಲ್ಲ ಪ್ರಯತ್ನ ಮಾಡ್ಯಾರ? ಎಲ್ಲರೂ ಕೂಡ ಗಜಾನನಿಗೆ, ಗಣಪತಿಗೆ ಯಾವ ರೀತಿ ಪೂಜೆಗಳು, ಪುನಸ್ಕಾರಗಳು, ಅಲಂಕಾರಗಳು, ನೈವೇದ್ಯಗಳು, ಭಕ್ತಿ, ಕಾಯಿ, ಕರ್ಪೂರ, ಹಣ್ಣೆಲ್ಲ ಅದಕ್ಕೂ ಸಮರ್ಪಣೆ ಆಗ್ತದಿಲ್ಲ. ಎಲ್ಲ ಇಲಿಗಳಿಗೆ ಹಿಂಗೆ ಯಾಕೆ ಮಾಡಿದೆ? ಅದಕ್ಕೆ ಯಾಕೆ ಹಿಂಗೆ ಆಗತ್ತಂದ್ರೆ, ಸದಾಕಾಲ ಯಾರ ಆಸೆ ಇಲ್ಲ, ಅದು ಯಾರಿಗೆ ಶರಣ ಹೋಗ್ಯದ? ಅದು ಗಣೇಶನಿಗೆ ಶರಣಾಗತನಾದಕ್ಕಾಗಿ ಅದು ರಕ್ಷಣೆ ಆಗ್ತದೆ. ಮತ್ತು ಗಜಾನನಿಗೆ ಏನಾದ ಎಲ್ಲವೂ ಅದಕ್ಕಾದ. ಅದರಂತೆ ಸಾಮಾನ್ಯ ಜನರ ಶರಣ ಹೋದಕ್ಕಿಂತ ಒಬ್ಬ ಜ್ಞಾನಿ ಶರಣ ಹೋದರೆ ಆ ಜ್ಞಾನಿಗೆ ಏನಾದ ಎಲ್ಲವೂ ಅವನಿಗೆ ಆದ. ಎಲ್ಲ ಅವನಿಗೆ ಇರಬೇಕು. ಮತ್ತು ಈಗ ಈಶ್ವರನ ಮುಂದೆ ಬಸವಣ್ಣನ ಸ್ಥಾಪನೆ ಮಾಡುತ್ತಲ್ಲ ಗುಡಿಯಲ್ಲಿ, ನೋಡ್ರಿಲ್ಲ,
ಅದನ್ನು ಕಟಗರು ಕೊಡ್ತಾರೆ ನೀವು? ಇಲ್ಲ. ಈಶ್ವರನಿಗೆ ಏನು ಅಭಿಷೇಕ, ನಿತ್ಯ ಮಂಗಲ ಕಾರ್ಯ, ಪೂಜಾ ಪುನಸ್ಕಾರ, ನೈವೇದ್ಯ ಎಲ್ಲವೂ ಹೇಗೆ ನಡೀತಾವೋ ಅದೇ ರೀತಿ ಆ ಬಸವಣ್ಣನ ಕೂಡ ನಡೀತಾವೆ. ಯಾಕೆ ಅಂದರೆ ಯಾರ ಆಶ್ರಯ ಇರಲಿಲ್ಲ, ಅದು ಯಾರ ಸಮೀಪ ಅದ? ಈಶ್ವರನ ಸಮೀಪ ಅದ, ಪರಮಾತ್ಮನ ಸಮೀಪ ಅದ. ಇವೆರಡೂ ಸಾಕು ಉದಾಹರಣೆಗಳು. ನಾವು ವಿಚಾರ ಮಾಡಿದ್ರೆ ಮನುಷ್ಯರಾಗಿ ನಾವೊಬ್ಬ ಮಹಾತ್ಮರ ಶರಣ ಹೋದ್ವಿ, ಮಹಾತ್ಮರ ಸಮೀಪ ಇದ್ದೀವಿ ಅಂದರೆ ನಮಗೆ ಏನಾಗ್ತದಂದರೆ ಆ ಪದವಿ, ಆ ಪರಮಾತ್ಮನ ಪದವಿ ಏನದಲ್ಲ ಅದೇ ಪದವಿ ಈ ಶಿಷ್ಯನಿಗೂ ಪ್ರಾಪ್ತಿ ಆಗ್ತದೆ. ಅವನು ಬಿಟ್ಟು ಬೇರೆ ಕಡೆ ಹೋದಿಲ್ಲ, ಏನು ಗತಿ ಆಗ್ತದಂತ ಶಾಸ್ತ್ರ ಹೇಳವಲ್ಲ. ಮತ್ತು ಅವನು ಬಿಟ್ಟು ಬೇರೆ ತೀರ್ಥಕ್ಕೆ ಹೋದೆ, ಬೇರೆ ಅರಣ್ಯಕ್ಕೆ ಹೋದೆ, ಬೇರೆ ಕಡೆ ದೇವ್ರು ಮಾಡಕ್ಕೆ ಹೋದೆ, ಇವೆಲ್ಲ ಏನು ಆಗ್ತದಂದರೆ ಅಲ್ಲೇ ಯಮಧರ್ಮ ಅವರು ಬರ್ತಾರೆ, ಮೃತ ದೇವತೆಗಳು ಹಿಂದಿಂದ ಬರ್ತಾರೆ. ಅಂಥವರಿಂದ ಪಾರಾಗಬೇಕಾದ್ರೆ ಏನು ಮಾಡು? ಒಂದೇ ಕೆಲಸ ಮಾಡು, ಮಹಾತ್ಮನಿಗೆ ಶರಣ ಹೋಗು ಅಷ್ಟೇ. ಎಲ್ಲ ನೀನೇ, ಮುಗಿದೋಯ್ತು. ಇಂಥ ಸರಳ ರೀತಿಯಾದಂಥ ವಿಚಾರಗಳನ್ನು ನಾವು ಯಾವಾಗ ಮಾಡ್ತೀವಿ ಆವಾಗ ನಮಗೆ ಪರಿಪೂರ್ಣವಾದಂಥ ಆತ್ಮಸ್ಥೈರ್ಯ ಬರ್ತದೆ, ಸ್ವಾನುಭಾವಕ್ಕೆ ಬರ್ತದೆ, ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ನಾ ಇವತ್ತು ಒಂದು ಸಾಮಾನ್ಯ ಸಣ್ಣ ಪ್ರಕಟಣೆ. ಈಗಾಗಲೇ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ನಮ್ಮವರೇ ಆದಂಥ ಡಾಕ್ಟರ್ ದೀಪ ರೆಡ್ಡಿ ಮತ್ತು ಪ್ರಿಯಾಂಕಾ, ಶ್ರೀಮತಿ ಲಕ್ಷ್ಮಿ ಮತ್ತು ದಯಾಸಾಗರ್ ಅವರ ಮೊಮ್ಮಗಳು, ಅವಳ ಹುಟ್ಟಿದ ತೊಟ್ಟಿಲ ಕಾರ್ಯಕ್ರಮವನ್ನು ನಾಳೆ 20ನೇ ತಾರೀಕು ರಾಯಚೂರಲ್ಲಿ ಅತಿಥಿ ಹೋಟೆಲಲ್ಲಿ, ಅದು ಸ್ಟೇಷನ್ ರೋಡಿಗೆ, ಯಾವ್ದು ಹಾಸ್ಪಿಟ್ಲು, ನವೀನ್ ಆಸ್ಪತ್ರೆ ಹೋಗ್ತಕ್ಕಂಥ ದಾರಿಯಲ್ಲಿ ಅತಿಥಿ ಅಂತದ ಆ ಹೋಟೆಲಲ್ಲಿ ತೊಟ್ಟಿಲ ಉತ್ಸವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದು, ಅವರು ಎಲ್ಲರಿಗೂ ಒಂಟಿಗರಾಗಿ ಬಂದು ಹೇಳಲಿಕ್ಕೆ ಅಸಾಧ್ಯ. ಕಾರಣ ಗುರುಗಳೇ ನೀವೇ ಎಲ್ಲರಿಗೆ ಬಳಗದವ್ರಿಗೆ ಹೇಳ್ರಿ, ಎಲ್ಲರೂ ಬಂದು ಮಗುವಿಗೆ ಆಶೀರ್ವದಿಸಲಿ ಅಂತಕ್ಕಂಥ ಮಾತನ್ನು ಹೇಳಿದ ಕಾರಣ ಅವರ ಪರವಾಗಿ ತಮ್ಮೆಲ್ಲರಿಗೆ ವಿಷಯ ಗೊತ್ತಾಗಲಿ ಅಂತಕ್ಕಂಥ ಭಾವದಿಂದ ಈ ಮಾತನ್ನು ಇಲ್ಲಿ ಹೇಳಿದ್ದು. ಇದರಂತೆ ದಿನಾಂಕ 20ನೇ ತಾರೀಕಿಗೆ ಇನ್ನೊಂದು ನಮ್ಮ ಪೂಜಾರಿ ಮೊಮ್ಮಗನ ಮಗಳ ಅವರು ನಮ್ಮ ಶಿಷ್ಯ ಬಳಗದವರು, ಅವರು ಕೂಡ ಅತ್ಯಂತ ಉತ್ಸಾಹದಿಂದ ಗುರುಗಳು ಬರಬೇಕು ತೊಟ್ಟಿಲ ಕಾರ್ಯಕ್ರಮಕ್ಕೆ, ಅವರ ಸಮ್ಮುಖದಲ್ಲೇ ಕಾರ್ಯ ನಡಿಬೇಕಂತ ಅವ್ರದ್ದು ದೊಡ್ಡ ಇಚ್ಛೆ ಅಪೇಕ್ಷೆ. ಎರಡೂ ಒಂದೇ ದಿನ ಬಂದವ. ಆ ಕಾರಣದಿಂದ ಎರಡೂ ಕಾರ್ಯವನ್ನು ನಾವು ಮಾಡುವುದು ಅನಿವಾರ್ಯವಾಗಿದೆ. ಅವರಿಗೂ ಕೂಡ ತಾವು ಅನುಕೂಲ ಆದರೆ ಆ ಮಗುವಿಗೆ ಆಶೀರ್ವದಿಸಿ ತಾವೆಲ್ಲರೂ ಬರಬೇಕು ಅಂತಕ್ಕಂಥ ಮಾತನ್ನು, ಅದು 20ನೇ ತಾರೀಕಿನ ದಿವಸ ಮುಂಡ್ರಿಗೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ, ಒಂದು ರಾಯಚೂರು ಒಂದು ಮುಂಡ್ರಿಗೆ. ಇನ್ನು 25ನೇ ತಾರೀಕು ನಮ್ಮ ಶ್ರೀಮಠದ ನೀರ್ಮಾನ್ಯ ಮಠದ ಶಿಷ್ಯದವರಲ್ಲಿ ಒಬ್ಬರಾದ ತಟ್ಟಿ ಕುಟುಂಬದವರಲ್ಲಿ ನಿಂಗಪ್ಪ ಅಂತ ತಮ್ಮೆಲ್ಲರಿಗೂ ಗೊತ್ತು. ನಮ್ಮ ಬಸವಾನಂದರ ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಅವನ ಮದುವೆ ಕೂಡ 25ನೇ ತಾರೀಕು ಶಶಿಕಲ ಬಸವರಾಜ ಬೆಂಗಳೂರು. ಇವರು ಮೊನ್ನೆ ದಿನ ತಾವು ಸಂಗೀತ ಮೇಷ್ಟ್ರ ಅವರು ಸಂಗೀತದಲ್ಲಿ ಹಾಡೋ ಪ್ರಯತ್ನ ಮಾಡಿದರು. ಅವರ ಹಾಡುಗಾರಿಕೆ ಚೆನ್ನಾಗಿದೆ, ಆದರೆ ಶಬ್ದಗಳ ಮೊದಲಲ್ಲಿ ಸ್ವಲ್ಪ ವ್ಯತ್ಯಾಸ ಆದ ಕಾರಣ ಪುನಃ ಈ ದಿನ ಮಂಗಲ ಆಡ್ತಾರೆ. ಆ ನಂತರ ನಾವು ನೀವೆಲ್ಲರೂ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು
ಗುರುಪಾದಕ್ಕೆ ಸಮರ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಇದು ಹಾಡ್ತಾ ಪ್ರಾರಂಭ ಮಾಡೋಣ. ಹರಿದರುಶನಕ್ಕಾಗಿ ನಾರದರು ಬರಲು, ಹರಿದರುಶನಕ್ಕಾಗಿ ನಾರದರು ಬರಲು, ಶ್ರೀದೇವಿ ಹೊರಗಿನ ಬಾಗಿಲಲ್ಲಿದ್ದಳು, ಶ್ರೀದೇವಿ ಹೊರಗಿನ ಬಾಗಿಲಲ್ಲಿದ್ದಳು, ಹರಿದರುಶನಕ್ಕಾಗಿ ನಾರದರು ಬರಲು. ಕರ ಕಮಲ ಮುಗಿದು ದೊರೆ ಸಮಯವೇ ನೆನಲು, ಕರ ಕಮಲ ಮುಗಿದು ದೊರೆ ಸಮಯವೇ ನೆನಲು, ನಾರಿಮಣಿ ಲಕುಮಿ ಅರಹುವಳಾಗ, ಹರಿದರುಶನಕ್ಕಾಗಿ ನಾರದರು ಬರಲು. ವರದೇವತಾರ್ಚನೆ ಅರಮನೆಯೊಳಗೆ, ವರದೇವತಾರ್ಚನೆ ಅರಮನೆಯೊಳಗೆ, ಭರದಿಂದ ಕುಳಿತಿರ್ಪ ಪರಮಾತ್ಮನು, ಭರದಿಂದ ಕುಳಿತಿರ್ಪ ಪರಮಾತ್ಮನು, ತರಸಿಜೋದ್ಭವನಾದಿ ಸುರರಿಗೆ ದೊರೆಯಿತ, ತರಸಿಜೋದ್ಭವನಾದಿ ಸುರರಿಗೆ ದೊರೆಯಿತ, ಪರಮಾಶ್ರಯವ ಅರಿಯಬೇಕೆಂದು, ಪರಮಾಶ್ರಯವ ಅರಿಯಬೇಕೆಂದು, ಹರಿದರುಶನಕ್ಕಾಗಿ ನಾರದರು ಬರಲು, ಹರಿದರುಶನಕ್ಕಾಗಿ ನಾರದರು ಬರಲು. ಕಳವಳಿಸುತ್ತ ಮನದೊಳಗೆ ತೋರುತ್ತಲಿದೆ, ಕಳವಳಿಸುತ್ತ ಮನದೊಳಗೆ ತೋರುತ್ತಲಿದೆ, ಥಳಥಳಿಸುವ ರತ್ನ ಸಂಪುಟದಿ, ಥಳಥಳಿಸುವ ರತ್ನ ಸಂಪುಟದಿ, ಕಲುಷ ದೂರನನ್ನು ಪ್ರಹ್ಲಾದ ವರಧ್ರುವನು, ಕಲುಷ ದೂರನನ್ನು ಪ್ರಹ್ಲಾದ ವರಧ್ರುವನು, ಬಲಿಯಂಬರೀಷ ಮುಖ್ಯರು ಪೂಜೆ ಗೈವ, ಬಲಿಯಂಬರೀಷ ಮುಖ್ಯರು ಪೂಜೆ ಗೈವ, ಹರಿದರುಶನಕ್ಕಾಗಿ ನಾರದರು ಬರಲು. ಹರಿದಾಸರ ಚರಣ ರಜಗಳ ತುಂಬಿಟ್ಟು, ಹರಿದಾಸರ ಚರಣ ರಜಗಳ ತುಂಬಿಟ್ಟು, ತೆಗೆದು ತೋರಿದ ಮುನಿಗೆ ಪರಮಾತ್ಮನು, ತೆಗೆದು ತೋರಿದ ಮುನಿಗೆ ಪರಮಾತ್ಮನು, ಪರಮಾನಂದ ಭರಿತ ನಾದವಿರಂಚಿಸುತ್ತ, ಪರಮಾನಂದ ಭರಿತ ನಾದವಿರಂಚಿಸುತ್ತ, ಶ್ರೀಪತಿ ಪುರಂದರ ವಿಠಲನ ಸ್ತುತಿಸುತ್ತ, ಶ್ರೀಪತಿ ಪುರಂದರ ವಿಠಲನ ಸ್ತುತಿಸುತ್ತ, ಹರಿದರುಶನಕ್ಕಾಗಿ ನಾರದರು ಬರಲು, ಹರಿದರುಶನಕ್ಕಾಗಿ ನಾರದರು ಬರಲು, ಶ್ರೀದೇವಿ ಹೊರಗಿನ ಬಾಗಿಲಲ್ಲಿದ್ದಳು, ಶ್ರೀದೇವಿ ಹೊರಗಿನ ಬಾಗಿಲಲ್ಲಿದ್ದಳು, ಹರಿದರುಶನಕ್ಕಾಗಿ ನಾರದರು ಬರಲು.
ಅರುವಿನ ಆರುತಿ ಸ್ಮರಿಸುತ್ತ ಬೆಳಗಿರಿವರ ಗುರುರಾಜನಿಗೆ ಧರಣಿಯ ಜನರು ತಾಪವ ಹರಿಸಿ ಗುರು ಶಿವಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಃ ಅದ್ವೈತಾಚಾರ್ಯನಿಗೆ ಸದ್ವಸ್ತುವ ಸದ್ಭಕ್ತಿಂ ತಿಳುಪಿದ ಸತ್ಯಾನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶನ ವರದಿಂಜನಿಸಿದಗೆ ಪರಮ ಸದ್ಗುರು ಸಿದ್ಧಾರೂಢರ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಚಿತ ಷಟ್ಶಾಸ್ತ್ರದ ಗುರುತನು ತಿಳುಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಹರುಷ ನಿವಾಸಿಪಗೆ ಅರುವಿನ ಆರತಿ ಸ್ಮರಿಸುತ್ತ ಬೆಳಗಿರಿವರ ಗುರುರಾಜನಿಗೆ ಧರಣಿಯ ಜನರು ತಾಪವ ಹರಿಸಿದ ಗುರು ಶಿವಪುತ್ರನಿಗೆ ಧರಣಿಯ ಜನರು ತಾಪವ ಹರಿಸಿದ ಗುರು ಶಿವಪುತ್ರನಿಗೆ ಧರಣಿಯ ಜನರು ತಾಪವ ಹರಿಸಿದ ಗುರು ಶಿವಪುತ್ರ. ಧನ್ಯವಾದಗಳಮ್ಮ. ಈಗಾಗಲೇ ನಾನು 2 ಕಾರ್ಯಕ್ರಮ ಬಗ್ಗೆ ತಮಗೆಲ್ಲ ತಿಳಿಸಿ ಹೇಳಲಾಗಿದ್ದು, ಅವ್ರ ಇನ್ನೊಂದು ಮಾತು ಎಲ್ಲ ಜಯಮಂಗಲ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಭಾವಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಸ್ವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅರವಿಂದ ಮಹಾರಾಜ್ ಕಿ ಜೈ. सकल साधु संत महाराज की जय. जय मंगलम जय नमः पार्वती शिव.